ನಮಸ್ಕಾರ. ಗುರುಭ್ಯೋ ನಮಃ. Traffic jam, rain. So, Swamiji, I think, was stuck in that. Narayan Bhatt is not there to give pravachana. I am also not there. Swamiji will start now. व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः. ब्रह्मभङ्गरहितम् अदडं विमलं सदा आनन्दतीर्थमतलं भजे तापत्रयापहं. ब्रह्मचर्यहरिप्रीतिसुविद्यावादशालिनः इष्टदां कष्टहर्तृन्नः विद्यामान्यां मुनीन् नमः. ಶ್ರೀಗುರುಭ್ಯೋ ನಮಃ. ವಾಯುದೇವರ ಮೂರನೇ ಅವತಾರವಾದಂತಹ ಮಧ್ವಾಚಾರ್ಯರ ಚಿಂತನೆಯನ್ನು ನಾವು ಮಾಡುತ್ತಿದ್ದೆವು. ಆಚಾರ್ಯರನ್ನು ಸ್ತೋತ್ರ ಮಾಡುವಂತಹ ಒಂದು ಅಪೂರ್ವವಾದಂತಹ ಶ್ಲೋಕ ಅಬ್ರಹಂ ಭಂಗರಹಿತಂ ಎಂಬಂತಹ, ಅದರಲ್ಲಿ ಪ್ರಾರಂಭದಲ್ಲಿ ಬಂದಂತಹ ಒಂದು ಅಪೂರ್ವವಾದಂತಹ ವಿಶೇಷಣ ಅಭ್ರಮಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರಲ್ಲಿ ಯಾವುದೇ ರೀತಿಯಾದಂತಹ ವಿಪರೀತ ಜ್ಞಾನವಾಗಲಿ ಅಜ್ಞಾನವಾಗಲಿ ಇಲ್ಲ. ಒಳ್ಳೆಯ ಜ್ಞಾನವನ್ನು ಹೊಂದಿದವರು ಆಚಾರ್ಯ ಮಧ್ವರು. ಅಂತಹ ಆಚಾರ್ಯರಲ್ಲಿ ನಾವು ಒಳ್ಳೆಯ ಜ್ಞಾನವನ್ನು ಕೊಡಿ ಅಂತ ನಾವು ಕೇಳಿಕೊಳ್ಳಬೇಕು. ಅವರಲ್ಲಿ ಜ್ಞಾನ ಎಂಥದ್ದು ನೋಡಬೇಕಾದರೆ ಹಿಂದೆ ನಾವು ಕೆಲವೊಂದು ಘಟನೆ ನೋಡ್ತಾ ಬಂದಿದ್ದೆವು. ಅದರಲ್ಲಿ ವಾದ ಮಾಡುವಂತಹ ಪ್ರಸಂಗದಲ್ಲಿ ವಾದ ಮಾಡೋ ಕ್ರಮ ಹೇಗೆ ನೋಡಬೇಕಾದರೆ, ವಾದದಲ್ಲಿ ಒಬ್ಬ ಪ್ರಶ್ನೆ ಮಾಡ್ತಾರೆ, ಒಬ್ಬರು ಎದುರಿನವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕು. ಆದರೆ ಆಚಾರ್ಯರ ಉತ್ತರ ಕೊಡುವಂತಹ ಶೈಲಿ ತುಂಬ ಚೆನ್ನಾಗುಂಟು. ಅದರಲ್ಲಿ ಒಬ್ಬ ಪೂರ್ವಪಕ್ಷಿ ಎದುರಿನ ಇರುವವನು ಒಬ್ಬ ಪ್ರಶ್ನೆ ಮಾಡ್ತಾನೆ. ಅಂದರೆ ಆಚಾರ್ಯರು ತಾವು ಸಂಚಾರ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಡೆ ಹೋಗ್ತಾರೆ. ಹೋದಲ್ಲಿ ಸುಮಾರು ಮಧ್ವಿದನೇ ಅಲ್ಲಲ್ಲಿ, ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ವಾದ, ಅಂದರೆ ಬೇರೆ ಬೇರೆ ಮತದವರು ಬರ್ತಾರೆ, ಅವ್ರ ಜೊತೆಗೆ ವಾದವಾಗ್ತದೆ. ಕೊನೆಗೆ ವಿಜಯಶಾಲಿ ಆಗೋದು ಸ್ವತಃ ಆಚಾರ್ಯ ಮಧ್ವರೇ. ಹೀಗೆ ಒಂದು ಕಡೆ ಹೋದ ಸಮಯದಲ್ಲಿ ಅಲ್ಲಿ ವಾದ ಆಗ್ತಾ ಉಂಟು. ಅದರ ಪ್ರಾರಂಭದಲ್ಲಿ ಆಚಾರ್ಯರು ಭಗವಂತ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಭಗವಂತ ಗುಣಪರಿಪೂರ್ಣ, ಅವನು ಸರ್ವೋತ್ತಮನಾಗಿದ್ದಾನೆ, ಹೀಗೆ ಬೇರೆ ಬೇರೆ ಭಗವಂತನ ವೈಶಿಷ್ಟ್ಯವನ್ನು ಹೇಳ್ಕೊಂಡು ಹೋಗ್ತಾರೆ. ಇಷ್ಟಾದ ಮೇಲೆ ಇದ್ದವರು ಪ್ರಶ್ನೆ ಮಾಡ್ತಾರೆ, ನೋಡಿ ಆಚಾರ್ಯರೇ, ನೀವು ಹೇಳಿದ್ದು ಕೂಡುವುದಿಲ್ಲ. ಅಂದರೆ ನೀವು ಇಡೀ ಜಗತ್ತು ಸೃಷ್ಟಿಯಾದದ್ದು ಭಗವಂತನಿಂದಾಗಿ ಅಂತ ಹೇಳ್ತಿದ್ದೀರಿ. ಅದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಇಡೀ ಜಗತ್ತು ಅದು ಪ್ರಕೃತಿಯಿಂದ ಆದದ್ದು. ನಾವು ಲೋಕದಲ್ಲಿ ನಾವು ಹಾಗೆ ಮಾಡೋದು. ಈ ಜಗತ್ತು ಹುಟ್ಟಿದ್ದು ಪ್ರಕೃತಿಯಿಂದಾಗಿ ನಾವು ಎಲ್ಲರೂ ಕೂಡ ಹೇಳುವಂಥದ್ದು. ಈ ಪ್ರಕೃತಿಯಲ್ಲೂ ಅವನು ಹಾಗೆ ಮಾಡ್ತಾನೆ. ಈ ಜಗತ್ತು ಹುಟ್ಟಿದ್ದು ಪ್ರಕೃತಿಯಿಂದಾಗಿ, ಪ್ರಕೃತಿಯೇ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿ ಅದು ಜಗತ್ತು ಆದದ್ದು ಅಂತ ಹೇಳ್ತಾನೆ. ಹೇಗೆ ಅದಕ್ಕೆ ಉದಾಹರಣೆ ಹೇಳಬೇಕಾದದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ ಅವನು. ಈ ಹಾಲು ಮೊಸರು ಆದ ಹಾಗೆಯೇ, ಹೇಗೆ ಹಾಲು ಮೊಸರು ಆಗ್ತದೋ ಹಾಗೆಯೇ ಯಾವುದೇ ರೀತಿಯಾದಂತಹ ಬೇರೆಯವರ ಅಪೇಕ್ಷೆ ಇಲ್ಲದೆ ಈ ಪ್ರಕೃತಿಯಿಂದಾಗಿ ಜಗತ್ತು ಸೃಷ್ಟಿ ಆಯಿತು ಎಂಬಂತಹ ಒಂದು ಪ್ರಶ್ನೆಯನ್ನು ಅವನು ಮಾಡ್ತಾನೆ. ಅಂದರೆ ಆಚಾರ್ಯ ಹೇಳಿದ್ದು ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಭಗವಂತ ಎಂಬುದಾಗಿ, ಆದರೆ ಅಲ್ಲ, ಪ್ರಕೃತಿಯೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದಾಗ ಅದಕ್ಕೆ ಆಚಾರ್ಯ ಹೇಳುವಂತಹ ಮಾತು ತುಂಬ ಚೆನ್ನಾಗುಂಟು. ನೀನು ಉದಾಹರಣೆ ಕೊಟ್ಟಿದೆ. ಯಾವುದು ಹೇಳಬೇಕಾದರೆ, ಹಾಲಿನಿಂದಾಗಿ ಮೊಸರು ಹೇಗೆ ಉಂಟಾಯಿತೋ, ಪರಿವರ್ತನೆ ಆಯಿತೋ, ಹಾಗೆಯೇ ಪ್ರಕೃತಿಯಿಂದಾಗಿ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಜಗತ್ತಾಯಿತು ಅಂತ ಹೇಳ್ತಿದ್ದೆ ನೀನು. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ನೋಡು, ಹಾಲಿನಿಂದ ಮೊಸರು ಉಂಟಾಗ್ತದೆ ಹೌದು, ಆದರೆ ಒಂದು ವಿಚಾರ ನೋಡಲ್ಲಿ, ಅದಕ್ಕೆ ಒಬ್ಬ ವ್ಯಕ್ತಿ ಹೆಪ್ಪು ಹಾಕಿದರೆ ಮಾತ್ರ ಅದು ಮೊಸರು ಆಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅದು ಮೊಸರಾಗಿ ಸಾಧ್ಯ ಇಲ್ಲ. ನಾವು ಹಾಲನ್ನು ಹಾಗೆ ಇಟ್ಟರೆ ಅದು ಮೊಸರು ಆಗೋದಿಲ್ಲ. ಹಾಲು ಹಾಳಾಗ್ತಾರೆ ಹೊರತು ಮೊಸರು ಆಗೋದಿಲ್ಲ. ಅದರಿಂದಾಗಿ ಅದಕ್ಕೆ ಹೆಪ್ಪು ಹಾಕೋಕ್ಕೆ ಯಾರೋ ಒಬ್ಬರು ಬೇಕೇ ಬೇಕು. ಅದು ಹಾಕಿದ ನಂತರದಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಬೇಕು, ಆ ಹೆಪ್ಪು ಬೇಕು. ಅದರಿಂದಾಗಿ ಎರಡು ಅಲ್ಲಿ ಬೇಕೇ ಬೇಕು. ಈಗ ಪ್ರಕೃತಿಯಲ್ಲೂ ಕೂಡ ಪ್ರಕೃತಿಯಿಂದಾಗಿ ಜಗತ್ತು ಉಂಟಾಗ್ತಾರೆ ಸರಿ, ಪರಿವರ್ತನೆ ಆಗ್ತಾರೆ ಸರಿ,
ಹುಟ್ಟದೆ ಸರಿ, ಆದರೆ ಅದಕ್ಕೆ ಒಬ್ಬ ಕರ್ತ ಬೇಕೇ ಬೇಕು, ಅದು ಭಗವಂತನಾಗಿರ್ತಾನೆ. ಆ ಭಗವಂತ ಪ್ರಕೃತಿಯಿಂದಾಗಿ ಈ ಜಗತ್ತು ಹುಟ್ಟಲಿಕ್ಕೆ ಬೇಕಿರುವಂತಹ ಕೆಲವೊಂದನ್ನು ಅವನು ತಾನು ಕೊಡ್ತಾನೆ. ಅದರಿಂದಾಗಿ ಈ ಜಗತ್ತು ಉಂಟಾದ್ದು ಹೊರತು ತನ್ನಿಂದಾನಾಗಿ ಪ್ರಕೃತಿಯಿಂದಾಗಿ ನೇರವಾಗಿ ಜಗತ್ತು ಸೃಷ್ಟಿಯಾಗ್ತದೆ. ಆದರೆ ಯಾವುದರ ಅಪೇಕ್ಷೆ ಇಲ್ಲದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ಏನಾದರೂ ಒಂದು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅಂದರೆ ಭಗವಂತ ಅಲ್ಲಿ ಕರ್ತ ಬೇಕೇ ಬೇಕೆಂಬ ಮಾತನ್ನು ಆಚಾರ್ಯ ಹೇಳ್ತಾರೆ. ಸುಲಭದಲ್ಲಿ ಅವನನ್ನು ಸೋಲಿಸಿಬಿಡ್ತಾರೆ. ಇನ್ನು ಅವ್ರು ಹೇಳಿದಂತಹ ಮಾತನ್ನು ನೋಡಬೇಕಾದರೆ ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ. ಅಂದರೆ ಸುಖವನ್ನು ಭಗವಂತ ಸುಖಿ ಅಂದರೆ ಯಾವತ್ತೂ ಕೂಡ ಭಗವಂತ ಆನಂದಾತ್ಮಕ ಆಗಿರುವನು ಅಂತ ಆಚಾರ್ಯರು ಹೇಳ್ತಾರೆ. ಇದರ ಮೇಲೆ ಇನ್ನೊಬ್ಬ ತಾನು ಪೂರ್ವಕ್ಷ ಮಾಡ್ತಾನೆ. ಏನೆಂದರೆ ಆಚಾರ್ಯರೇ, ನೀವು ಹೇಳಬೇಕಾದರೆ ಭಗವಂತನಲ್ಲಿ ಆನಂದ ಪೂರ್ಣವಾಗಿ ಉಂಟು, ಭಗವಂತ ಆನಂದ ಸ್ವರೂಪ ಅಂತ ನೀವು ಹೇಳಿದ್ದೀರಿ. ಅದು ಹೇಳಿಕೆ ಬರುವುದಿಲ್ಲ. ಲೋಕದಲ್ಲಿ ನಾವೆಲ್ಲರೂ ಇದ್ದೇವೆ, ನಮ್ಮಲ್ಲಿ ಸುಖ ಉಂಟು, ಆದರೆ ಜೊತೆಯಲ್ಲಿ ದುಃಖನೂ ಉಂಟು. ದುಃಖ ಎಲ್ಲಿ ಇರ್ತದೋ ಅಲ್ಲಿ ಸುಖ ನಾವು ನೋಡುತ್ತೇವೆ. ಸುಖ ಇದ್ದಲ್ಲಿ ದುಃಖ ಉಂಟು, ದುಃಖ ಇದ್ದಲ್ಲಿ ಸುಖ ಉಂಟೇ ಉಂಟು. ಹಾಗಾದರೆ ನೀವೀಗ ಒಂದು ವೇಳೆ ಭಗವಂತನಲ್ಲಿ ಆನಂದ ಸುಖ ಉಂಟು ಅಂತ ಹೇಳಿದರೆ ಅವನಿಗೆ ದುಃಖ ಬರಲಿ ಅಂತ ಆಪತ್ತಿ ಬರ್ತದೆ. ಅದರಿಂದಾಗಿ ನೀವು ಸುಖವನ್ನೂ ಒಪ್ಪಬಾರದು, ದುಃಖವನ್ನೂ ಒಪ್ಪಬಾರದು ಎಂಬಂತಹ ಒಂದು ಪ್ರಶ್ನೆಯನ್ನು ಇನ್ನೊಬ್ಬ ಮಾಡ್ತಾನೆ. ಅದಕ್ಕೆ ಉದಾಹರಣೆ ನೋಡಬೇಕಾದ್ರೆ ನಾವೇ ಜೀವರೇ ಅದಕ್ಕೆ ಉದಾಹರಣೆ. ಸುಖನೂ ಉಂಟು, ಅವರಿಗೆ ದುಃಖನೂ ಉಂಟು. ಒಂದು ವೇಳೆ ಒಂದನ್ನು ಒಪ್ಪಿದರೆ ಎರಡನ್ನೂ ಒಪ್ಪಬೇಕು, ಇಲ್ಲಾಂದರೆ ಎರಡೂ ಒಪ್ಪಬಾರದು. ಅದರಿಂದಾಗಿ ಪ್ರಕೃತಿಯಲ್ಲಿ ಭಗವಂತನಾಗಬೇಕಾದರೆ ದುಃಖವನ್ನು ನೀವು ಒಪ್ಪುವುದಿಲ್ಲ, ಅದರಿಂದಾಗಿ ಸುಖವನ್ನು ಒಪ್ಪುವುದು ಬೇಡ ಅಂತ ಅವನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಆಚಾರ್ಯ ಹೇಳುವಂತಹ ಮಾತು, ನೀನು ದೃಷ್ಟಾಂತ ಕೊಟ್ಟದ್ದು ನೋಡಬೇಕಾದ್ರೆ ಜೀವನನ್ನು ದೃಷ್ಟಾಂತ ಕೊಟ್ಟದ್ದು, ಅಂದರೆ ನಮ್ಮನ್ನು ದೃಷ್ಟಾಂತ ಕೊಟ್ಟದ್ದು. ನಮ್ಮಲ್ಲಿ ದುಃಖ ಉಂಟು, ಸುಖನೂ ಉಂಟು. ಭಗವಂತನಾಗಬೇಕಾದ್ರೆ ದುಃಖ ಇಲ್ಲ, ಅದರಿಂದಾಗಿ ಸುಖನೂ ಇಲ್ಲ ಅಂತ ನೀವು ಹೇಳ್ತಿದ್ದಿ. ನೋಡಿ, ಇದೇ ರೀತಿಯಾಗಿ ಇನ್ನೊಂದು ನನಗೆ ನಾನು ಹೇಳಿಕ್ಕೆ ಬರ್ತದೆ, ಇದೇ ರೀತಿಯಾಗಿ ಹೇಳಿಕ್ಕೆ ಬರ್ತದೆ. ಏನೆಂದರೆ ದೃಷ್ಟಾಂತವಾದದ್ದು ಉದಾಹರಣೆ ಆದದ್ದು ಜೀವ. ಅವನಲ್ಲಿ ಭ್ರಮೆಯುಂಟು, ಭ್ರಮೆ ವಿಪರೀತ ಜ್ಞಾನ. ಅಂದರೆ ಈ ಹಗ್ಗ ನೋಡಿದಾಗ ಸರ್ಪ ಅಂತ ಒಮ್ಮೆ ನಾವು ಏನೋ ಗಡಿಬಿಲು ಹೋಗ್ತಾ ಇರ್ತೇವೆ. ಹಗ್ಗ ನೋಡಿದಾಗ ಸರ್ಪ ಅಂತ ನಮಗೆ ಒಂದು ಹಾವಿನ ಹಾಗೆ ನಮ್ಗೆ ಕಾಣ್ತದೆ, ನಮಗೆ ವಿಪರೀತ ಜ್ಞಾನದಲ್ಲಿ ಬಂದೇ ಬರ್ತದೆ. ಅಥವಾ ಶುಕ್ತಿ ಅಂತ ಹೇಳಿದರೆ ಚಿಪ್ಪ ನೋಡಿದಾಗ ಅದು ಬೆಳ್ಳಿ ಎಂಬಂತಹ ಜ್ಞಾನ ನಮಗೆ ಒಮ್ಮೆ ಬರ್ತದೆ, ಆದರೆ ಮತ್ತೆ ಗೊತ್ತಾಗ್ತದೆ ಇದು ಬೆಳ್ಳಿ ಅಲ್ಲ ಅಂತ ನಮಗೆ ಮುಂದೆ ಜ್ಞಾನ ಬರ್ತದೆ. ಹೌದು, ಆದರೆ ಭ್ರಮೆ ಜ್ಞಾನ ಎರಡೂ ಒಟ್ಟಿಗೆ ಇರುವಂಥದ್ದು. ಅಂದರೆ ಭ್ರಮೆ ಇದ್ದರೆ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ. ಭಗವಂತನಲ್ಲಿಗೆ ನೀವು ಜ್ಞಾನ ಅಂತ ಅಂದರೆ ಪೂರ್ವಪಕ್ಷಕಾರ ಅವನು ಕೂಡ ಭಗವಂತ ಸರ್ವಜ್ಞಾನ ಸ್ವೀಕಾರ ಮಾಡ್ತಾನೆ. ನೀನು ಜ್ಞಾನವನ್ನು ಒಪ್ಪಿದರೆ ಹೇಗೆ ನೀನು ಜೀವನದಲ್ಲಿ ದುಃಖ ಉಂಟು ಸುಖವನ್ನು ಒಪ್ಪಿದರೆ ದುಃಖನೂ ಒಪ್ಪಲೇಬೇಕು, ಜೀವನ ದೃಷ್ಟಾಂತ ಹಿಡ್ಕೊಂಡಿದ್ದಿ. ಹಾಗೆಯೇ ಅದೇ ಜೀವನಲ್ಲಿ ಭ್ರಮೆಯೂ ಉಂಟು ಜ್ಞಾನವೂ ಉಂಟು. ಭಗವಂತನಾಗಬೇಕಾದ್ರೆ ಒಂದನ್ನು ಮಾತ್ರ ಹೇಗೆ ಸ್ವೀಕಾರ ಮಾಡ್ತಿ? ಹಾಗಾದರೆ ಭ್ರಮೆ ಇಲ್ಲ ಅಂತ ನೀವು ಒಂದು ವೇಳೆ ಹೇಳಿದರೆ ಜ್ಞಾನವೂ ಇಲ್ಲ ಅಂತ ಹೇಳು. ಆದರೆ ಅವರು ಹಾಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಭಗವಂತ ಸರ್ವಜ್ಞ ಅಂತ ಆ ಪೂರ್ವಪಕ್ಷಿಕ ತಾನು ಸ್ವೀಕಾರ ಮಾಡ್ತಾನೆ. ಒಂದು ವೇಳೆ ನೀನು ವಿಪರೀತ ಜ್ಞಾನವನ್ನು ಭಗವಂತನ ಇಲ್ಲ ಅಂತ ಹೇಳಿದರೆ ಜ್ಞಾನವನ್ನು ಇಲ್ಲ ಅಂತ ಹೇಳಬೇಕಾಗ್ತದೆ. ಹಾಗಾದರೆ ಅದು ಹೇಗೆ ಕೂಡುವುದಿಲ್ಲವೋ ಇಲ್ಲೂ ಕೂಡ ಸುಖ ಇಲ್ಲ ದುಃಖ ಇಲ್ಲ ಹೇಳಿದರೆ ಸುಖನೂ ಕೂಡುವುದಿಲ್ಲ ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಭಗವಂತ ತಾನು ಸುಖಮಯನಾಗಿದ್ದಾನೆ, ಅವನು ಗುಣಪರಿಪೂರ್ಣ ಎಂಬಂತಹ ಮಾತನ್ನು ಆಚಾರ್ಯ ಹೇಳ್ತಾರೆ. ಅಂದರೆ ವಾದ ಮಾಡುವ ಶೈಲಿ ತುಂಬ ಚೆನ್ನಾಗಿರುವಂಥದ್ದು. ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಯಲ್ಲೇ ಅವನನ್ನು ಹಿಡಿದು ಬಿಡ್ತಾರೆ. ಇದು ಆಚಾರ್ಯರ ಒಂದು ಆ ಜ್ಞಾನದ ವೈಶಿಷ್ಟ್ಯ. ಅದನ್ನಾಗ ನಾವು ಆಚಾರ್ಯರಲ್ಲಿ ಒಳ್ಳೆಯ ಜ್ಞಾನವನ್ನು ಕೊಡಿ ನಾವು ಕೇಳಿಕೊಳ್ಳಬೇಕು. ನೋಡಿ, ಇನ್ನು ಆ ಅಬ್ರಹ್ಮ ಶಬ್ದ ಮೂಲಕವಾಗಿ ಜ್ಞಾನ ಉಂಟು ಎಂಬಂತಹ ಅರ್ಥ ಹೇಗೆ ಬಂತೋ ಇದೂ ಒಂದು ಅರ್ಥದಲ್ಲಿ ಮಾಡಬಹುದು. ಈ ಭ್ರಮ ಅಂತ ಹೇಳಿದಾಗ ಭ್ರಮಣ ಅಂತ ಅರ್ಥ ಮಾಡಿದಾಗ ಅಂದರೆ ಸುತ್ತುದು ಅಂತ ಅರ್ಥ. ನಾವು ಸುತ್ತುತ್ತೇವೆ, ಇಡೀ ಜಗತ್ತು ಸುತ್ತಾ ಬರ್ತೇವೆ. ಆದರೆ ಅದರ ಪ್ರಯೋಜನ ನಮಗೆ ಏನೂ ಇಲ್ಲ. ಆದರೆ ಆಚಾರ್ಯರು ಕೂಡ ಭ್ರಮಣ ಮಾಡುತ್ತಾರೆ. ಅಂದರೆ ಈ ಭೂಲೋಕವನ್ನು ಇಡೀ ದೇಶವನ್ನು ತಾವು ಸುತ್ತುತ್ತಾರೆ, ಬೇರೆ ಬೇರೆ ಕಡೆ ತೀರ್ಥಯಾತ್ರೆಯನ್ನು ಮಾಡಿದ್ದಾರೆ. ಇದನ್ನು ಇಲ್ಲಿ ಹೇಳ್ತಿದ್ದಾರೆ. ಅದು ಹೇಗೆ ನೋಡಬೇಕಾದರೆ ನಮಗೂ ಭಗವಂತನ ವೈಲಕ್ಷಣ್ಯ ನೋಡಬೇಕಾದ್ರೆ ಇಷ್ಟೇ ವ್ಯತ್ಯಾಸ. ನಾವು ತಿರುಗುವಂಥದ್ದು ಸಂತೋಷಕ್ಕೋಸ್ಕರ, ಕೇವಲ ಖುಷಿಗೋಸ್ಕರ, ಜಾರಿ ಮಾಡಲಿಕ್ಕೆ ನಾವು ಇಡೀ ದೇಶ ಪಿಕ್ನಿಕ್ಗೆ ನಾವು ಹೋಗ್ತೇವೆ. ಆದರೆ ಆಚಾರ್ಯರು ಹಾಗೆ ಅಲ್ಲ. ಆ ಭಗವಂತನ ಉದ್ದೇಶ ಇಟ್ಟುಕೊಂಡು ಭಗವಂತನನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಧ್ಯಾನ ಮಾಡ್ತಾ ಭಗವಂತನ ಕಂಡುಕೊಳ್ತಾ ಆ ಕ್ಷೇತ್ರವನ್ನು ತಾವು ಸಂದರ್ಶಿಸುತ್ತಾರೆ. ಅಂದರೆ ಮುಖ್ಯವಾಗಿ ಆಚಾರ್ಯರು ತಾವು ತೀರ್ಥಯಾತ್ರೆಯನ್ನು ಮಾಡಿದರು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಹೀಗೆ ಅಬ್ರಹ್ಮ ಹೇಳುಮುಖವಾಗಿ ನಾವು ಆಚಾರ್ಯರು ಒಳ್ಳೆಯ ಜ್ಞಾನವುಳ್ಳವರು, ವಿಪರೀತ ಜ್ಞಾನ ಅವರಲ್ಲಿ ಇಲ್ಲ, ಹಾಗೆಯೇ ಅಜ್ಞಾನವೂ ಇಲ್ಲ. ಅಂದಾಗೆ ಅಂಥವರಿಂದ ನಮಗೆ ಒಳ್ಳೆಯ ಜ್ಞಾನವಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಾಗೆಯೇ ನಾವು ಮಾಡುವಂತಹ ಯಾತ್ರೆ ಹೇಳಬೇಕಾದರೆ ಕೇವಲ ತೀರ್ಥಕ್ಷೇತ್ರ ಯಾತ್ರೆ ಮಾತ್ರ ಅಲ್ಲ, ನಮ್ಮ ಜೀವನ ಯಾತ್ರೆಯೂ ಕೂಡ ಹಾಗೆಯೇ. ಅದು ಕೂಡ ಚೆನ್ನಾಗಿ ಆಗಬೇಕು ಹೇಳಿದರೆ ಆಚಾರ್ಯರ ಅನುಗ್ರಹ ಬೇಕು, ನಾವಲ್ಲಿ ಚಿಂತನೆ ಮಾಡಬೇಕು. ಇನ್ನು ಮುಂದೆ ವ್ಯಾಸರಾದರು ಅಲ್ಲಿ ಶ್ಲೋಕನ ಮುಂದೆ ಹೇಳ್ತಾರೆ. ಭಂಗರಹಿತಂ ಎಂಬುದಾಗಿ ಮುಂದಿನ ಆ ವಿಶೇಷವನ್ನು ಕೊಡ್ತಾರೆ. ಅಂದರೆ
ಇಲ್ಲಿ ಈ ಶ್ಲೋಕದಲ್ಲಿ ನದಿಗೂ ತೀರ್ಥಗಳಿಗೆ, ಗಂಗಾದಿ ತೀರ್ಥಗಳಿಗೂ ಹಾಗೆಯೇ ಆಚಾರ್ಯರಿಗೂ ಸಾಮ್ಯವನ್ನು ಸಾದೃಶ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಹೇಳ್ತಿರುವಂಥದ್ದು. ಪ್ರಾರಂಭದ್ದು ನದಿಯಲ್ಲಿ ಸುಳಿ ಉಂಟು, ಅಂತಹ ಸುಳಿ ಇವರಲ್ಲಿ ಇಲ್ಲ ಅಂತ ಹೇಳಬೇಕಾದ್ರೆ ಆ ಬ್ರಹ್ಮ ಶಬ್ದಕ್ಕೆ ಸಂಸಲಿ ಇನ್ನೊಂದು ಅರ್ಥ ಹೇಳಬೇಕಾದ್ರೆ ವಿಪರೀತ ಜ್ಞಾನ ಅದು ಇಲ್ಲ ಅಂತ ಅರ್ಥ. ಇನ್ನು ಭಂಗರೀತ ಅಂತ ಅಲ್ಲಿ ಹೇಳ್ತಿದ್ದಾರೆ. ಭಂಗ ಅಂತ ಹೇಳಬೇಕಾದರೆ ನದಿಗಳಲ್ಲಿ ಭಂಗ ಉಂಟು. ಏನು ಮಾಡಬೇಕಾದರೆ ಒಂದು ಈ ಬೇಸಿಗೆಗಾಲ ಆಗಬೇಕಾದ್ರೆ ನದಿ ಬತ್ತಿ ಹೋಗ್ತದೆ, ಅಲ್ಲಿ ಪ್ರವಾಹ ಅಲ್ಲಿ ಇರುವುದಿಲ್ಲ, ಅಂದರೆ ಆ ಪ್ರವಾಹಕ್ಕೆ ತಡೆ ಬಂತು. ಅಥವಾ ಆ ನದಿಗಳಿಗೆ ಅಣೆಕಟ್ಟು ಉಂಟು, ಅಣೆಕಟ್ಟನ್ನು ನಾವು ಕಟ್ಟುತ್ತೇವೆ, ಅಂದರೆ ನದಿಗಳ ಪ್ರವಾಹಕ್ಕೆ ಒಂದು ಬಂಧ ಉಂಟು, ಭಂಗ ಉಂಟು. ಯಾರು ನೋಡಬೇಕಾದ್ರೆ ಅಣೆಕಟ್ಟು ಭಂಗ ಉಂಟು. ಅಥವಾ ಆ ನದಿಗಳಲ್ಲಿ ಅಲೆಗಳನ್ನು ಕಾಣಬಹುದು. ಹೀಗೆ 3 ರೀತಿಯಾದಂತಹ ಆ ಭಂಗ ಆ ನದಿಗಳನ್ನು ಕಾಣ್ತೇವೆ. ಆದರೆ ಆಚರಣೆಯಾಗಬೇಕಾದರೆ ಅಂತಹ ಭಂಗ ಇಲ್ಲ. ಏನು ಭಂಗ ಏನು ನೋಡಬೇಕಾದರೆ ಯಾರಿಂದಲೂ ಕೂಡ ಅವರಿಗೆ ತಡೆ ಎಂಬುದು ಇಲ್ಲ, ಅಂದರೆ ಎಲ್ಲೂ ಕೂಡ ಅವರಿಗೆ ಪರಾಧ ಎಂಬುದು ಇಲ್ಲ. ಕೇವಲ ಯಾವತ್ತೂ ಕೂಡ ಆಚಾರ್ಯರು ಎಲ್ಲ ವಿಷಯದಲ್ಲೂ ಕೂಡ ಜಯವನ್ನು ತಾವು ಗಳಿಸುವವರು. ಅದು ಹೇಗೆ ಎಂದು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಕೊಡು ಚಾಪ್ ಹಾಕಿ ಮಲಗ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿವಲ್ಲಭ ಜಾನಕೀಕಾಂತ ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತಾ ಬಂಧೋ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಭೃಗು ಋಷಿಗಳಿಂದಾಗಿ ನಮ್ಮ ದೇವರು ಭೂಲೋಕಕ್ಕೆ ಆಗಮಿಸಿದ. ಯಾವ ಜಾಗವನ್ನು ಆರಿಸಿದ? ಬೆಟ್ಟದ ಒಡೆಯ ಬೆಟ್ಟವನ್ನು ಆಶ್ರಯಿಸಿದ. ಆ ಬೆಟ್ಟದ ವಾಸ್ತು ಹೇಗಿತ್ತು ಅನ್ನೋದನ್ನು ಭವಿಷ್ಯೋತ್ತರ ಪುರಾಣ ವಿವರಿಸ್ತದೆ. ಒಂದು ದೇವಸ್ಥಾನ ಚೆನ್ನಾಗಿರಬೇಕಾದ್ರೆ ವಾಸ್ತು ಚೆನ್ನಾಗಿರಬೇಕು. ಒಂದು ಮನೆ ಕಟ್ತೇವೆ ನಾವು, ಏನೋ ಪಕ್ಕದ ಮನೆ ಕಿರಿಕಿರಿ ಮಾಡಿದ ಅಂತಂದರೆ ಬಾಗಿಲೇ ಆಚೆ ಈಚೆ ಮಾಡ್ತೇನೆ, ವಾಸ್ತು ಸರಿ ಇಲ್ಲ ಅಂತ. ಈ ಬಾಗಿಲು ತೆಗೆದು ಆಚೆ ಇಡೋದು, ಆ ಕಿಟಕಿ ತೆಗೆದು ಈಚೆ ಇಡೋದು, ವಾಸ್ತು ರಿಪೇರಿ ಮಾಡೋದ್ರಲ್ಲೇ ನಮ್ಮ ಜೀವನ ಹೋಗಿಬಿಡ್ತದೆ. ತಿರುಮಲೆಯ ಬೆಟ್ಟದ ವಾಸ್ತು ಎಷ್ಟು ಅದ್ಭುತವಾದ್ದು ಅನ್ನೋದನ್ನು ಪುರಾಣ ವಿವರಣೆ ಮಾಡಿದೆ. ಎಡಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಇದೆ, ಹಿಂಬದಿಯಲ್ಲಿ ವರಾಹದೇವರಿದ್ದಾರೆ, ಪಕ್ಕದಲ್ಲಿ ಶ್ರೀನಿವಾಸ ದೇವರ ಭವ್ಯ ಮಂದಿರ.
ಪುಷ್ಕರಣಿ ಅದರ ವೈಭವ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ಅಂತ ಕೆಲವರು ಹೀಗೂ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ಅಂತ ಹೀಗೂ ವ್ಯಾಖ್ಯಾನ ಮಾಡ್ತಾರೆ. ಸ್ವಾಮಿ ಅಂದರೆ ನಮ್ಮ ದೇವರು, ಪುಷ್ಕರಣಿ ತೀರೆ ಅಂತ. ಆದರೆ ಆ ಪುರಾಣ ಹೇಳುತ್ತೆ ಆ ಪುಷ್ಕರಣಿಗೆ ಹೆಸರೇ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಅಂತ. ಪುಷ್ಕರಣಿ ಅಂತ ಅದರ ವೈಶಿಷ್ಟ್ಯವನ್ನು ವಿವರಿಸುತ್ತದೆ. ಸಾಮಾನ್ಯವಾಗಿ ನಾವು ನದಿಗಳ ಬಗ್ಗೆ ಬಲ್ಲವರು ನಾವು. ಒಂದೊಂದು ಮಹಾನದಿಯಲ್ಲಿ ಒಂದೊಂದು ವರ್ಷ ಪುಷ್ಕರ ನಡೀತದೆ. 12 ವರ್ಷಕ್ಕೆ ಒಂದು ಸಲ ಪುಷ್ಕರ ನಡೀತದೆ. ಕಳೆದ ಸಲ ತ್ರಿವೇಣಿಯಲ್ಲಿ, ಅಲಹಾಬಾದ್ನಲ್ಲಿ, ಪ್ರಯಾಗರಾಜ್ಯದಲ್ಲಿ ಪುಷ್ಕರ ನಡೆಯಿತು. ಇಡೀ ಜಗತ್ತೇ ಸೇರಿತು. ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಭಕ್ತರು ಆ ಪುಷ್ಕರದಲ್ಲಿ ಭಾಗವಹಿಸಿದ್ದಾರೆ. 12 ವರ್ಷಕ್ಕೊಂದು ಸಲ ಬರುವುದು ಅಂತ ವೈಶಿಷ್ಟ್ಯ. ಗಂಗಾದಿ ತೀರ್ಥದಲ್ಲಿ ಪುಷ್ಕರ ಆಗಬೇಕಾದ್ರೆ 12 ವರ್ಷ ಕಾಯಬೇಕಾಗುತ್ತೆ. ಆದರೆ ತಿರುಮಲೆಯ ಬೆಟ್ಟದ ಸ್ವಾಮಿ ಪುಷ್ಕರಣಿ ನಿತ್ಯ ಪುಷ್ಕರ ಅಂತ ಹೇಳ್ತಾರೆ. ಗಂಗಾದಿ ತೀರ್ಥಗಳು ಬಂದರೆ ಅಲ್ಲಿ ಪುಷ್ಕರ. ಗಂಗಾದಿ ತೀರ್ಥಗಳು ನಿತ್ಯ ಅಲ್ಲಿ ವಾಸ ಮಾಡಿಕೊಂಡು ಉಂಟಂತೆ. ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ಗಂಗಾ ನದಿಗಳು ಯಾವಾಗಲೂ ಅಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ. ನೀವು ಕೇಳ್ಬೋದು, ಯಾವ ಪೈಪಲ್ಲಿ ಗಂಗಾ ನದಿ ಬರುತ್ತೆ, ಎಲ್ಲಿ ಕನೆಕ್ಷನಲ್ಲಿ ಅಂತ. ಅದು ಜಡಗಂಗೆ ಅಲ್ಲ, ಚೇತನ ಗಂಗಾದೇವಿಯೇ ಬರ್ತಾಳೆ ಅಂತ. ಗಂಗೆ ಅಂತಂದರೆ ಅದು ಬರೀ H2O ಅಷ್ಟೇ ಅಲ್ಲ, ಬರೀ ಅದರಲ್ಲಿ ಗಂಗಾ ನದಿ ದೇವತೆ ಅಲ್ಲಿ ಇರ್ತಾಳೆ. ಗಂಗೆಗೂ ಒಂದು ಆಕಾರ ಇದೆ. ಹೇ ಗಂಗೆ ತವ ಕೋಮಲಾಂಗ್ರಿದಲ್ಲಿ ನಮ್ಮ ರಂಭೋರು ನೀವೀರಸತ್ ವದರಾಜರು ವರ್ಣನೆ ಮಾಡ್ತಾರೆ. ಗಂಗೆಯನ್ನು ಪ್ರತ್ಯಕ್ಷ ನೋಡಿ ವಿವರಿಸಿದ್ದಾರೆ. ಗಂಗಾದೇವಿ ಸಕಲ ಅವಯವ ಸಂಪನ್ನೆಯಾದವಳು. ಎಲ್ಲಿ ಬೇಕಾದರೂ ಬರುವ ಶಕ್ತಿ ಇದೆ. ಅದು ಜಲದ ರೂಪದಲ್ಲೇ ಬರಬೇಕು ಅಂತೇನಿಲ್ಲ, ಜಡ ರೂಪದಲ್ಲೇ ಬರಬೇಕು ಅಂತಿಲ್ಲ, ಚೇತನ ರೂಪದಲ್ಲಿ ಬರ್ತಾಳೆ. ನಾವು ಮನೆಯ ಬಾತ್ರೂಮ್ನಲ್ಲಿ ಶವರ್ ಸ್ನಾನ ಮಾಡುವಾಗ ಗಂಗೆ ಅಂತ ಹೇಳಿದರೆ ಗಂಗಾದೇವಿಯಲ್ಲಿ ಇಳಿತಾಳೆ ಅಂತ ನಮಗೆ ಹೇಳಲಿಕ್ಕೆ ಅವಕಾಶ ಇಲ್ಲ ಅಷ್ಟೇ. ಎಲ್ಲಿ ಬರ್ತಾಳ್ರಿ ಪಾಪ, ಅವಳಿಗೆ ಪುರ್ಸೋತಿಲ್ಲ ಅಂತ ನಮ್ಮದೇ ಕನಿಕರ ಗಂಗಾದೇವಿಯ ಮೇಲೆ. ನಾವು ಧಾರಾಳವಾಗಿ ಕರೆದರೆ ಬರ್ತಾಳೆ. ಪುರೋಹಿತರು ಸಂಕಲ್ಪ ಮಾಡಿಸ್ತಾರೆ, ನಮ್ಮ ಪಂಚಮಾತ್ರೆಗೆ ಕೈ ಹಿಡ್ಕೊಳ್ಳಿ ಅಂತ. ಏನು ಕೈ ಹಿಡ್ಕೊಂಡು ಏನು ಮಾಡೋದು? ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂಕುರು ಅಂತ ನಾವು ಹೇಳಿದರೆ, ಅಮ್ಮ ಗಂಗೆ ನೀನು ಅಲ್ಲಿ ಹರಿತಾ ಇದ್ದಿ, ಉತ್ತರದಿಂದ ಪೂರ್ವಕ್ಕೆ ಹರಿತಾ ಇದ್ದಿ, ಉತ್ತರದಿಂದ ಪೂರ್ವವನ್ನು ಬಿಟ್ಟು ನಮ್ಮ ಪಂಚಮಾತ್ರೆಯಲ್ಲಿ ಬಂದು ಸೇರಮ್ಮ ಅಂತ ಹೇಳಿದರೆ, ಗಂಗಾದೇವಿಯ ವೈಭವ ಏನು ಅಂದರೆ ನಮ್ಮ ಪಂಚಮಾತ್ರೆಯಲ್ಲಿ ಬಂದು ಕೂಡ್ತಾಳೆ ಅಂತ. ಗಂಗೆ ಅಂದರೆ ಇದು ಜಡ ಅಲ್ಲ, ಗಂಗೆ ಅಂದರೆ ಗಂಗಾದೇವಿಯೇ ಬಂದು ಕೂಡ್ತಾಳೆ ಅಂತ. ಗಂಗಾದಿ ಎಲ್ಲ ಮಹಾನದಿ ತೀರ್ಥಾಭಿಮಾನಿ ದೇವತೆಗಳು ತಿರುಮಲೆಯ ಪುಷ್ಕರಣಿಯಲ್ಲಿ ನಿತ್ಯ ಸನ್ನಿಹಿತರಾಗಿರ್ತಾರೆ ಅಂತ. ಯಾಕೆ ಅಂತಂದರೆ ಅದು ಸ್ವಾಮಿ ಪುಷ್ಕರಣಿ. ಯಾಕೆ ಅಂತಂದರೆ ಆ ಗಂಗಾದೇವಿಗೆ ಆಸೆ ಆಯ್ತಂತೆ, ನಾನು ದೇವರಿಗೆ ಅಭಿಷೇಕ ಆಗಬೇಕು, ನಾನು ದೇವರನ್ನು ಮುಟ್ಟಬೇಕು ಅಂತ. ಎಲ್ರಿಗಿದೆ ನೋಡಿ. ಈ ಶಬರಿಮಲೆಗೆ ಹೋದರು, ಅಯ್ಯಪ್ಪನನ್ನು ಮುಟ್ಟಬೇಕು ಅಂತ ಭಾರೀ ಗಲಾಟೆ ನಡೀತು. ಅದು ಏನೂ ಗೊತ್ತಿಲ್ಲ, ಮುಟ್ಟುವುದು. ನಾವು ಇಲ್ಲಿ ಕೂತ್ರೆ ಮುಟ್ಲಿಕ್ಕೆ ಆಗಲ್ವಾ, ಅಲ್ಲಿ ಹೋಗಿಯೇ ಮುಟ್ಟಬೇಕಾ? ಜಡ ಪ್ರತಿಮೆಯ ಸ್ಪರ್ಶ ಅಷ್ಟೇ ಹೊರತು ಅಲ್ಲಿರುವ ದೇವರನ್ನು ಮುಟ್ಟಬೇಕು. ಅದು ನಮಗೆ ಫೀಲಿಂಗ್ ಆಗಬೇಕು. ಆ ಗಂಗಾ ನದಿ ಆಸೆ ಪಟ್ಲಂತೆ, ನಾನು ದೇವರನ್ನು ಮುಟ್ಟಬೇಕು ಅಂತ. ಅದಕ್ಕೆ ದೇವರು ಹೇಳಿದ, ಅಮ್ಮ ಪುಷ್ಕರಣಿಗೆ ಬಾ, ಸ್ವಾಮಿ ಪುಷ್ಕರಣಿಗೆ ಬಾ ಅಂತ. ಹಾಗಾಗಿ ಗಂಗಾದೇವಿಯ ಆಸೆ ಪಟ್ಟು ಬಂದ್ಲಂತೆ. ಅಲ್ಲ, ಪುಷ್ಕರಣಿಗೆ ಬಂದರೆ ದೇವರನ್ನೇ ಹೇಗೆ ಮುಟ್ಟುವುದು? ಆ ಪುಷ್ಕರಣಿಯ ತೀರ್ಥ ಹಿಡ್ಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾರೆ. ಆಗ ಗಂಗಾ ನದಿಗೆ ದೇವರನ್ನು ಮುಟ್ಟುವ ಯೋಗ ಬಂತು. ಎಲ್ಲ ನದಿಗಳು ಅಲ್ಲಿ ಬಂದು ಸೇರಿಕೊಂಡವಂತೆ. ದಿನಾ ದೇವರನ್ನು ಮುಟ್ಟಬೇಕು ಅಂತ ಆಸೆ ಪಟ್ಟುವಂತೆ. ನಮಗೇನು ಹೇಳುತ್ತೆ ಆ ಸ್ವಾಮಿ ಪುಷ್ಕರಣಿಯ ಸನ್ನಿಧಾನ? ನಮಗೆ ಆ ಆಸೆ ಇರಬೇಕಂತೆ, ದೇವರನ್ನು ಮುಟ್ಟಬೇಕು, ದೇವರನ್ನು ಸ್ಪರ್ಶ ಮಾಡಬೇಕು. ಅಲ್ಲ, ದೇವರು ನಮ್ಮನ್ನು ಮುಟ್ಟಬೇಕು, ಇದೂ ಆಗ್ಬೋದು.
ನಮಗೆ ದೇವರನ್ನು ಮುಟ್ಲಿಕ್ಕೆ ಆಗದಿದ್ದರೂ ದೇವರಿಗೆ ನಮ್ಮನ್ನು ಮುಟ್ಲಿಕ್ಕಾಗತ್ತೆ. ಎರಡೂ ಫಲ ಒಂದೇ. ಹಾಗಾಗಿ ದೇವರೇ, ನನಗೆ ನಿನ್ನನ್ನು ಮುಟ್ಲಿಕ್ಕಾಗುವುದಿಲ್ಲ, ಆದರೆ ನೀನೇ ನನ್ನನ್ನು ಮುಟ್ಟು, ತಟ್ಟು, ನನ್ನ ತಲೆಯನ್ನು ಸ್ಪರ್ಶ ಮಾಡುವಂಥ ದಿನಾ ನಾವು ಪ್ರಾರ್ಥನೆ ಮಾಡಿದರೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ ಅನ್ನುವ ಸಂದೇಶ ಅಲ್ಲಿ ತುಂಬಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಗಂಗಾ ನದಿ ಎಲ್ಲ ನದಿಗಳ ಸನ್ನಿಧಾನ ಅಲ್ಲಿದೆ ಅಂತೆ. ಸ್ವಾಮಿ ಅಂದರೆ ಎಲ್ಲ ನದಿಗಳ ಸ್ವಾಮಿ ಈ ಪುಷ್ಕರಣಿಯಿಂದ. ಗಂಗೆಯ ಸ್ವಾಮಿ ಈ ಪುಷ್ಕರಣಿ, ಕೃಷ್ಣೆಯ ಸ್ವಾಮಿ ಈ ಪುಷ್ಕರಣಿ. ಅಂದರೆ ಎಲ್ರಿಗೂ ಬಾಸ್ ಈ ಪುಷ್ಕರಣಿ ಅನ್ನೋದನ್ನು ಸ್ವಾಮಿ ಪುಷ್ಕರಣಿ ಅನ್ನುವ ಶಬ್ದ ಹೇಳುತ್ತೆ. ತಿರುಮಲೆಯಲ್ಲಿ 3 ಕೋಟಿ ತೀರ್ಥಗಳಿವೆ ಅಂತೆ. 66 ಕೋಟಿ ತೀರ್ಥಗಳಿವೆ. ಅದರಲ್ಲಿ ಪ್ರಮುಖವಾದ್ದು 3 ಕೋಟಿ ತೀರ್ಥಗಳು, ಮುಕ್ಕೋಟಿ ತೀರ್ಥಗಳು. ಅದಕ್ಕೆ ಸ್ವಾಮಿ ಈ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ ಅಂತ ಅದಕ್ಕೆ ಅದನ್ನು ಕರೀತಾರೆ. ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ವಾಸಭೂಮಿ ಅದು. ಇಲ್ಲಿ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಯಾರೆಲ್ಲ ಪಾವನರಾದರು ಅಂತ ಹೇಳುವಾಗ ಹಲವಾರು ಪುರಾಣಗಳು ಹೇಳುತ್ತವೆ. ಶಂಕ ಅಂತ ಒಬ್ಬ ರಾಜ ಅಂತೆ, ಯದುವಂಶದಲ್ಲಿ ಬಂದಿರತಕ್ಕಂತಹ ರಾಜ. ಆ ಶಂಕ ಅನ್ನುವ ರಾಜ ದಿನಾ ಇಲ್ಲಿ ಸ್ನಾನ ಮಾಡಿದ. ನಾಕಗಹ ಬಬುವ, ದೇವರ ಲೋಕಕ್ಕೆ ಹೋದ ಅಂತ ಹೇಳ್ತಾರೆ. ಶಂಕ ಅನ್ನುವಂತಹ ಒಬ್ಬ ರಾಜನ ಉಲ್ಲೇಖ ಮಾಡಿ ಅವನ ವೈಭವ ಏನು ಅಂತಂದರೆ ಪುಷ್ಕರಣಿಯಲ್ಲಿ ದಿನ ಸ್ನಾನ ಮಾಡುವುದೇ ಅವನ ಜೀವನದ ವೈಭವ. ಹಾಗೆ ಮಾಡಿ ಮೋಕ್ಷಕ್ಕೆ ಹೋದ ಅಂತ. ನಾರಾಯಣ ಅಂತ ಒಬ್ಬ ಅಂಗಿರಸ ಗೋತ್ರದಲ್ಲಿ ಬಂದ ಒಬ್ಬ ಬ್ರಾಹ್ಮಣ ಈ ಜಾಗದಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಮಾಡಿ ನಾರಾಯಣ ದೇವರ ದರ್ಶನ ಪಡೆದು ಮೋಕ್ಷವನ್ನು ಪಡೆದ. ಅದಕ್ಕೆ ನಾರಾಯಣ ತೀರ್ಥ ಅಂತಲೂ ಅದನ್ನು ಕರೀತಾರೆ. ಪುರಾಣ ಎಷ್ಟು ಉಲ್ಲೇಖ ಮಾಡುತ್ತೆ ಅಂತಂದರೆ ಈ ಪುಷ್ಕರಣಿ ತುಂಬ ಪ್ರಾಚೀನ, ತ್ರೇತಾಯುಗದಲ್ಲಿಯೂ ಇದ್ದ ಪುಷ್ಕರಣಿ. ಹಾಗಾಗಿ ರಾಮದೇವರು ಬಂದರಂತೆ ಈ ಜಾಗಕ್ಕೆ, ಸ್ನಾನ ಮಾಡಿದರಂತೆ. ಸ್ನಾನ ಮಾಡಿದ ಪ್ರಭಾವದಿಂದ ರಾವಣನನ್ನು ಸಂಹಾರ ಮಾಡಿದರು, ಅಯೋಧ್ಯೆಯಲ್ಲಿ ರಾಮರಾಜ್ಯವನ್ನು ಕಟ್ಟಿದರು. ಇದೂ ಈ ಪುರಾಣ ಹೇಳುತ್ತೆ. ಅಂದರೆ ರಾಮದೇವರು ಸ್ವಯಂ ದೇವರವರು. ಆದರೂ ಈ ಪುಷ್ಕರಣಿಯ ವೈಭವಕ್ಕೋಸ್ಕರವಾಗಿ ಈ ಕಥೆಯನ್ನು ಪುರಾಣಕಾರರು ಜೋಡಿಸಿದ್ದಾರೆ. ಅಂದರೆ ಪುರಾಣದ ಹೇಳುವ ರೀತಿಯಲ್ಲಿ ಪುಷ್ಕರಣಿಯ ವೈಭವ ಏನು ಅಂತಂದರೆ ಇದು ಪುಷ್ಕರ. ಇಂಗ್ಲೀಷಲ್ಲಿ ಹೇಳಿದ್ರೆ ಪಕ್ಕ ಅರ್ಥ ಆಗುತ್ತೆ, ಇಂಗ್ಲೀಷ್ ಕನ್ನಡದಲ್ಲೇ ಹೇಳಿದರೆ. ಪುಷ್ಕರಣಿ ಅಂದರೆ ಪುಷ್ಕರ, ಪುಷ್ ಅಂದರೆ ಪುಷ್ ಮಾಡುತ್ತೆ ಅಂತೆ. ಕೆಳಗೆ ಬೀಳುವವನನ್ನು ಇದು ಪುಷ್ ಮಾಡುವುದರಿಂದ ಇದು ಪುಷ್ಕರಣಿ. ಅಂದರೆ ಪುಷ್ಟಿಂಗ್ ಕರೋತಿ ಇತಿ ಪುಷ್ಕರಣಿ, ನಮ್ಮನ್ನು ಪುಷ್ಟರನ್ನಾಗಿ ಮಾಡ್ತದೆ ಅಂತೆ. ಏನು ಪುಷ್ಟಿ? ಭಗವಂತನ ಭಕ್ತಿ, ಪ್ರಪಂಚದಲ್ಲಿ ವಿರಕ್ತಿ, ದೇವರ ಮಹಿಮೆ, ಇದರ ಪುಷ್ಟಿಯನ್ನು ಮಾಡುವುದರಿಂದ ಇದು ಪುಷ್ಕರಣಿ. ಸ್ವಾಮಿಯ ಬಗ್ಗೆ ನಮಗೆ ಪುಷ್ಟಿಯನ್ನು ಕೊಡ್ತದೆ ಸ್ವಾಮಿ ಪುಷ್ಕರಣಿ ಅಂತ. ಈ ಸ್ವಾಮಿ ಪುಷ್ಕರಣಿಯ ಹಿಂಬದಿಯಲ್ಲಿ ವರಹದೇವರ ಸನ್ನಿಧಾನ ನಿಮಗೆಲ್ಲ ಗೊತ್ತು. ತಿರುಮಲೆ ನೋಡಿದವರು ಯಾವತ್ತೂ ಕಣ್ಣ ಮುಂದೆ ನಿಮಗೆ ರಾರಾಜಿಸ್ತದೆ. ಪುಷ್ಕರಣಿಯ ಹಿಂಭಾಗದಲ್ಲಿ ವರಹದೇವರು ಅವರ ಸ್ಥಾನ ಅಲ್ಲಿ. ಪಶ್ಚಿಮದಲ್ಲಿ ವರಾಹದೇವರು, ಪೂರ್ವದಲ್ಲಿ ಸ್ವಾಮಿ ಪುಷ್ಕರಣಿ. ವರಾಹದೇವರು ಭೂಮ್ಯಾಲಿಂಗಿತ ಆಸ್ತೆ. ವರಾಹದೇವರು ಭೂಮಿಯಿಂದ ಆಲಿಂಗಿತರಾಗಿ ಇದ್ದಾರಂತೆ. ವರಾಹದೇವರು ಮುಖ ಭೂಮಿಗೆ ಅಭಿಮುಖವಾಗಿ ಇದ್ದಾರೆ. ನೀವು ತಿರುಮಲೆಗೆ ಹೋದರೆ ನೀವು ನೋಡ್ಬೋದು. ಎಡಬದಿಯಲ್ಲಿ ಭೂಮಿದೇವಿ, ವರಾಹದೇವರು ಭೂಮಿದೇವಿಯನ್ನು ನೋಡ್ತಾರೆ ಅಂತ. ಎಂತಹ ಕಾಂಬಿನೇಷನ್ ನೋಡಿ. ನಾವು ಎಲ್ಲೋ ನೋಡ್ತೇವೆ, ಆದರೆ ಭೂಮಿಯನ್ನು ವರಾಹದೇವರು ನೋಡ್ತಾರೆ. ನಾವು ಒಬ್ಬ VIP ನಮ್ಮನ್ನು ನೋಡ್ತಾನೆ ಅಂತಂದರೆ ಅದನ್ನು ನಾವು ನೋಡಬೇಕಾ ಬೇಡವಾ? ಎಲ್ಲೋ ನೋಡಿದರೆ ನೀವು VIP ಗಳು ಬರಬೇಕು ಅಂತ ಹೇಳ್ತೀರಿ, ಬಂದರೆ ನೀವು ಎಲ್ಲೋ ನೋಡ್ತೀರಿ ಅಂತಂದರೆ ಅದು ಅವನಿಗೆ ಮಾಡಿದ ಇನ್ಸಲ್ಟ್. ಆದರೆ ವರಾಹದೇವರು ಅವರು ಎಲ್ಲೋ ನೋಡುವುದಿಲ್ಲ, ಬಂದವರನ್ನು ನೋಡುವುದಿಲ್ಲ, ಭೂಮಿಯನ್ನು ನೋಡ್ತಾರೆ, ಭೂಮಿಯಲ್ಲಿ ಇದ್ದವರನ್ನು ನೋಡ್ತಾರೆ, ನಮ್ಮನ್ನೇ ನೋಡ್ತಾ ಇರ್ತಾರೆ. ಈ ಅನುಸಂಧಾನ ಮಾಡಬೇಕಂತೆ. ತಿರುಮಲೆಗೆ ಹೋದಾಗ ದೇವರು ನಾನು ಬಂದದ್ದಕ್ಕೆ ತಿರುಗಿದ ಅಂತ ಅನುಸಂಧಾನ ಮಾಡಬೇಡಿ. ನಮ್ಮನ್ನೇ ನೋಡೋದು, ಭೂಮಿಯಲ್ಲಿದ್ದ ಎಲ್ಲರನ್ನೂ ಕೂಡ ಭಗವಂತ ನೋಡ್ತಾನೆ. ಈ ಅನುಸಂಧಾನ ಮಾಡಿದರೆ ವರಾಹದೇವರ ಅನುಗ್ರಹ ನಮ್ಮ ಪಾಲಿಗಾಗುತ್ತೆ ಅಂತ. ಯಾರಿಗಾದರೂ
ಈ ಭೂಮಿಯ ಸಮಸ್ಯೆ, ರೆವಿನ್ಯೂ ಪ್ರಾಬ್ಲಮ್ ಇದ್ದೇ ಇರ್ತದೆ. ಈ ವರಾಹದೇವರನ್ನು ನಾವು ದರ್ಶನ ಮಾಡಿದರೆ, ಅನುಗ್ರಹ ಸಂಪಾದನೆ ಮಾಡಿದರೆ ನಮ್ಮ ರೆವಿನ್ಯೂ ಪ್ರಾಬ್ಲಮ್ ಅದೆಲ್ಲ ಸಾಲ್ವ್ ಆಗ್ತದೆ ಅಂತ. ಯಾಕೆಂದರೆ ವರಾಹದೇವರು ಭೂಮಿಯನ್ನು ಆಲಿಂಗನೆ ಮಾಡಿದ್ದಾರೆ, ಭೂಮಿಯಲ್ಲಿದ್ದ ನಮ್ಮನ್ನು ಆಲಿಂಗನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಭೂಮಿ ಇನ್ನೊಬ್ಬರು ಹಾರಿಸಿಕೊಂಡು ಹೋಗಲಿಕ್ಕೆ ಅವರು ಬಿಡುವುದಿಲ್ಲ, ಅವರು ರಕ್ಷಣೆ ಮಾಡ್ತಾರೆ. ನಾವು ತಿರುಮಲೆಗೆ ಹೋದಾಗ ಮಾಡಬೇಕಾದ ಪ್ರಾರ್ಥನೆ ಅದು ಇಷ್ಟೇ ಪ್ರಾರ್ಥನೆ. ಅದು ಏನು ಅಂತಂದರೆ, ನಮ್ಮ ದೇಶದ, ಭಾರತ ದೇಶದ ಭೂಮಿಯನ್ನು ಯಾರೂ ಕಬಳಿಸಬಾರ್ದು. ಕಾಶ್ಮೀರ ಹೇಗೆ ಬಂತೋ POKನೂ ನಮಗೆ ಬರಬೇಕು ಅಂತ ನಾವು ಮಾಡಬೇಕಾದ ಪ್ರಾರ್ಥನೆ. ಕೈಲಾಸ ನಮ್ಮ ಭಾರತವನ್ನು ಬಿಟ್ಟು ಆಚೆ ಇದೆ, ಅದು ಮತ್ತೆ ನಮಗೆ ಭಾರತಕ್ಕೆ ಬರಬೇಕು, ನಮ್ಮ ಭೂಮಿ ನಮಗೆ ಸಿಗಬೇಕು. ವರಾಹದೇವರಲ್ಲಿ ನಾವು ದಿನಾ ನಮ್ಮ ಬೇಡಿಕೆಯನ್ನು ಇಟ್ಟರೆ ನಮಗೆ ಅದು ಮತ್ತೆ ನಮಗೆ ವಾಪಸ್ ಬರಲಿಕ್ಕೆ ಸಾಧ್ಯ. ವರಾಹದೇವರು, ವರಾಹ ಅಂತಂದರೆ ಹೇಳಿದ ಕೂಡಲೇ ಮುಖ ನಾವು ಸಿಂಡರಿಸಿಕೊಳ್ತೇವೆ. ವರಾಹ ಅಂದರೆ ಹಂದಿ ಅಂತ ಅಷ್ಟೇ ಅಲ್ಲ. ವರಾಹ ಅಂತಂದರೆ ಅದು ಅಹ ಅಂದರೆ, ಹ ಅಂದರೆ ಬಿಡುವುದು, ಹೇಯ. ಅಹ ಅಂದರೆ ಹೇಯ ಅಲ್ಲ, ಅಲ್ಲಿ ಬಿಡಬೇಕಾದ ಅಂಶಗಳೇ ಇಲ್ಲ. ಯಾಕೆಂತಂದರೆ ವ ಅಂದರೆ ಜ್ಞಾನ, ರ ಅಂದರೆ ಆನಂದ. ಅದು ಏನು ಅಂದರೆ ಜ್ಞಾನಾನಂದಮಯವಾದ ಹಂದಿ. ಅದು ನಾವು ತಿಳ್ಕೊಂಡ ಹಾಗೆ ಹೊಲಸು ತಿನ್ನುವ ಹಂದಿ ಅಲ್ಲ, ಹೊಲಸನ್ನು ಶುದ್ಧಿ ಮಾಡುವ ಹಂದಿ ವರಾಹದೇವರು. ನಮ್ಮಲ್ಲಿ ಏನು ಅಶುದ್ಧಿ ಇದೆ ಅದನ್ನು ಶುದ್ಧಿ ಮಾಡುವ ಜ್ಞಾನಾನಂದಮಯವಾದ ಅಪ್ರಾಕೃತ ಗಾತ್ರದ ವರಾಹದೇವರು ಅಂತ ನಾವು ಅನುಸಂಧಾನ ಮಾಡಿದರೆ ನಮ್ಮ ಮನೆ ಅದೆಲ್ಲ ಸುಸ್ಥಿರವಾಗಿ, ಎಲ್ಲ ವಾಸ್ತು ಅದು ಚೆನ್ನಾಗಿರ್ತದೆ. ವರಾಹದೇವರನ್ನು ನಾವು ದರ್ಶನ ಮಾಡಬೇಕು. ಸ್ವಾಮಿ ಪುಷ್ಕರಣಿಯ ಬಲಭಾಗಕ್ಕೆ ನಮ್ಮ ದೇವರು ಬಂದು ನೆಲೆಸಿದ. ಒಂದು ಹುತ್ತದಲ್ಲಿ ದೇವರು ಬಂದು ವಾಸ ಮಾಡಿದ. ಎಂತಹ ವಾಸ್ತು ನೋಡಿ. ಪುಷ್ಕರಣಿಯ ಬಲಭಾಗಕ್ಕೆ ದೇವರಿದ್ದಾರೆ. ಬಲಭಾಗ ಅನ್ನುವಂಥದ್ದು ದೊಡ್ಡವರಿಗೆ ಹೇಳಿದ ಜಾಗ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತಾರೆ ಅಂತಂದರೆ, ದೇವಸ್ಥಾನದಲ್ಲಿ ಒಂದು ಸುತ್ತು ನಾವು ಬಂದರೆ ದೇವರು ನಮಗೆ ಬಲಭಾಗದಲ್ಲೇ ಸಿಗ್ತಾರೆ. ಪ್ರದಕ್ಷಿಣ, ಅಂದರೆ ಪ್ರಕೃಷ್ಟನಾದ ದೇವರು ನಮಗೆ ರೈಟ್ ದಕ್ಷಿಣ ಭಾಗದಲ್ಲಿ, ಬಲಭಾಗದಲ್ಲೇ ನಮಗೆ ಸಿಗ್ತಾನೆ. ಹಾಗಾಗಿ ಅದು ಪ್ರದಕ್ಷಿಣೆ. ದೊಡ್ಡವರು ನಮಗೆ ರೈಟಾಗಿ ಸಿಗಬೇಕು. ನಾವೆಲ್ಲ ಒಂದು ಹೇಳುವ ವಾಡಿಕೆ ಇದೆ ನೋಡಿ, ನಮಗೆ ಭಾಳ ಬೇಕಾದವರಿದ್ದರೆ ರೀ ಅವ್ರು ನನಗೆ ರೈಟ್ ಹ್ಯಾಂಡ್ ಅಂತ, ಲೆಫ್ಟ್ ಹ್ಯಾಂಡ್ ಅಂತ ಹೇಳೋದಿಲ್ಲ. ನಮಗೆ ವಾಸ್ತು ಅಂದರೆ ನಮಗೆ ಬೇಕಾದವರು ಬಲಭಾಗಕ್ಕಿರಬೇಕು. ಬೇಕಾದವರು ಯಾರು? ದೇವರು, ಭಗವಂತ, ಪ್ರಕೃಷ್ಟನಾದ ಭಗವಂತ. ನಾವೊಂದು ಸುತ್ತು ಬಂದರೆ ನಮಗೆ ದೇವರು ಎಲ್ಲಿ ಬಂದರೂ ಇಡೀ ಸುತ್ತು ಬರುವಲ್ಲೆಲ್ಲ ನಮಗೆ ದೇವರು ದಕ್ಷಿಣದಲ್ಲೇ ಸಿಗ್ತಾನೆ, ಬಲಕ್ಕೆ ಸಿಗ್ತಾನೆ. ಅಂದರೆ ಒಂದು ಸುತ್ತು ಬಂದರೆ ದೇವರು ರೈಟ್ ಹ್ಯಾಂಡ್ ಆಗಿ ಬಿಡ್ತಾನೆ, ಇನ್ನೊಂದು ಸುತ್ತು ಬಂದರೆ ಮತ್ತೆ ರೈಟ್ ಹ್ಯಾಂಡ್ ಆಗ್ತಾನೆ. ನಾವು ಎಷ್ಟೆಷ್ಟು ಸುತ್ತು ನಾವು ಬರ್ತೇವೆ ಅಷ್ಟಷ್ಟು ದೇವರು ನಮಗೆ ಬಲಕ್ಕೆ ಬಂದು ನಮಗೆ ರೈಟ್ ಹ್ಯಾಂಡ್ ಆಗಿ ನಮ್ಮನ್ನು ಕೈ ಹಿಡಿದು ಉದ್ಧಾರ ಮಾಡ್ತಾನೆ. ಅದಕ್ಕೆ ಪ್ರದಕ್ಷಿಣೆ ಬನ್ನಿ, ಪ್ರದಕ್ಷಿಣೆ ಬನ್ನಿ ಅಂತ ಅದನ್ನು ಒತ್ತುಕೊಟ್ಟು ಹೇಳ್ತಾರೆ. ದೇವರು ನಮಗೆ ಪ್ರದಕ್ಷಿಣ ಅಂದರೆ ದಕ್ಷಿಣಕ್ಕಿರ್ತಾನೆ. ಸ್ವಾಮಿ ಪುಷ್ಕರಣಿಯ ದಕ್ಷಿಣಕ್ಕೆ ನಮ್ಮ ದೇವರ ಜಾಗ, ವಾಸದ ಭೂಮಿ ಅದು ನಡೀತದೆ. ಅಂದರೆ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಭಗವಂತ ಬಲಭಾಗದಲ್ಲಿ, ದಕ್ಷಿಣದಲ್ಲಿ ಇದ್ದು ಅವರಿಗೆ ಅನುಗ್ರಹ ಮಾಡ್ತಾನೆ. ಸ್ನಾನದ ಫಲವನ್ನು ಕೊಟ್ಟು ಮಡಿಮಾಡಿ ತನ್ನ ಹತ್ರ ಸೇರಿಸಿಕೊಳ್ತಾನೆ ಅನ್ನುವ ಅನುಸಂಧಾನ ಅಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ದೇವರು ಬಂದ, ಆ ಜಾಗವನ್ನು ನೋಡಿದ, ತುಂಬ ಖುಷಿಯಾಯಿತು. ಭೃಗು ಋಷಿಗಳ ಪ್ರಾರ್ಥನೆಯಂತೆ ದೇವರು ಕೆಳಗಿಳಿದು ಬಂದ. ಕೆಳಗೆ ಬಂದು ನೋಡಿದ ಅಂತೆ. ಯಾವ ಜಾಗ ಅಂತ ಪುರಾಣದಲ್ಲಿ ಒಂದು ಶಬ್ದ ಇದೆ, ವೈಕುಂಠಾತ್ ಅಧಿಕಂ ಮತ್ವಾ ವಿಚಚಾರಃ. ಆ ಜಾಗ ನೋಡಿದ, ವೈಕುಂಠಾತ್ ಅಧಿಕಂ, ವೈಕುಂಠಕ್ಕಿಂತ ಅಧಿಕ ಅಂತ ನೋಡಿ ಖುಷಿಪಟ್ಟ ಅಂತಿದೆ. ನಾನು ನಿನ್ನೆ ಹೇಳಿದ ಹಾಗೆಯೇ ಸ್ವಲ್ಪ ನಾವು ಇಲ್ಲಿ ಚಿಂತನೆ ಮಾಡಬೇಕಾದ ಒಂದು ಅಂಶ ಇದೆ. ವೈಕುಂಠಕ್ಕಿಂತ ಅಧಿಕವಾದ ಲೋಕ ಯಾವುದು? ವೈಕುಂಠನೇ ಸರ್ವೋತ್ತಮವಾದ ಲೋಕ.
ವೈಕುಂಠಾತ್ ಅಧಿಕಂ ಅಂತ ಅದು ಹೇಗಾಗುತ್ತೆ? ಅದು ವೈಕುಂಠಾತ್ ಅಧಿಕಂ ಮತ್ವ ಅಂತಂದರೆ ಅದು ಅಧಿಕ ಅಂತಂದರೆ ನೋಡಿ, ನಾವು ಒಂದು ಪಾತ್ರೆ ಹಿಡ್ಕೊಂಡು ಹೋಗ್ತೇವೆ, ಅದಕ್ಕೆ ತೀರ್ಥ ಹಾಕ್ತಾರೆ, ಚೂರು ಚೆಲ್ಲಿತು ನೋಡಿ ನೀವು ಸ್ವಲ್ಪ ಅಧಿಕ ಹಾಕಿದಿರಿ ಅಂತ. ಅಧಿಕ ಅಂದರೆ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಅಧಿಕ ಅಂತಂದರೆ ಸ್ವಲ್ಪ ಇದಕ್ಕಿಂತ ಬೇರೆಯಾದ್ದು ಅಂತ. ವೈಕುಂಠಾತ್ ಅಧಿಕಂ ಅಂದರೆ ವೈಕುಂಠಕ್ಕಿಂತ ಇನ್ನೊಂದು ವೈಕುಂಠ ಅಂತ ತಿಳ್ಕೊಂಡ ಅಂತ ಹೀಗೊಂದು ವ್ಯಾಖ್ಯಾನ ಮಾಡ್ಬೋದು. ವೈಕುಂಠಾತ್ ಅಧಿಕಂ ಮತ್ತು ಅಂದರೆ ಹೀಗೂ ಒಂದು ವ್ಯಾಖ್ಯಾನ ಮಾಡಬಹುದು. ಇದು ಅಧಿಕ ಯಾಕೆ ಅಂದರೆ ವೈಕುಂಠಾತ್, ವೈಕುಂಠ ಆದ್ದರಿಂದ ಹೊಗೆ ಇದ್ದದ್ರಿಂದ ಅಗ್ನಿ ಇದೆ ಅಂತ ಹೇಳಿದ ಹಾಗೇನೆ ಈ ಜಾಗ ಅಧಿಕ. ಯಾಕೆ ಇದು ಅಧಿಕ? ವೈಕುಂಠಾತ್, ಅದಕ್ಕೆ ಕಾರಣ ಹೇಳಿದ್ದು ದೇವರು. ಇದು ವೈಕುಂಠ ಆಗಿದೆ, ಆದ್ದರಿಂದ ವೈಕುಂಠ ಆದದ್ರಿಂದ ಅಧಿಕಮ್ಮತ್ವ, ಇದು ಒಳ್ಳೆಯ ಜಾಗ ಅಂತ ಆರಿಸಿಕೊಂಡ. ದೇವರ ಜಾಗ ಅದು ವೈಕುಂಠ. ಈ ವೈಕುಂಠ ಅಂತ ಹೇಳ್ತಾರೆ ನೋಡಿ, ನಮಗೆ ಯಾರಾದರೂ ಸಾಯಬೇಕು ಆವಾಗಲೇ ವೈಕುಂಠ ಅಂತ ಹೇಳೋದು ನಾವು. 13ನೇ ದಿನದ ಕಾರ್ಯಕ್ರಮಕ್ಕೆ ವೈಕುಂಠ ಅಂತ ಕರಿತೇವೆ. ವೈಕುಂಠ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಕುಂಠ ಅಂದರೆ ನಮಗೆ ಅಡೆತಡೆ ಬರೆದ್ರೆ ಕುಂಠ ಅಂತ ಹೇಳ್ತಾರೆ. ಕುಟಿ ಪ್ರತಿಘಾತೆ ಅಂತ. ಕುಂಠನ ಅಂತಂದರೆ ಅದಕ್ಕೆ ಅಡೆತಡೆಗಳು ಬರುವುದು. ವಿ ಅಂದರೆ ಇಲ್ಲ ಅಂತ, ಅಡೆತಡೆಗಳು ಇರುವುದಿಲ್ಲ, ಎಲ್ಲಿ ಅಡ್ಡಿ ಆತಂಕಗಳು ಇರುವುದಿಲ್ಲ, ಅದಕ್ಕೆ ವಿಕುಂಠ ವೈಕುಂಠ ಅಂತ ಕರೀತಾರೆ. ನಾವು ಮನೆಯಲ್ಲಿ ಹೇಳುವಾಗಲೇ ತಡ ಆಗಿರ್ತದೆ, ಆಮೇಲೆ ನಾಷ್ಟ ಆಗಬೇಕು, ಡ್ರೆಸ್ಸಿಂಗ್ ಆಗಬೇಕು, ಜಪ ಮತ್ತೆ ಎಲ್ಲಿ ಅದೆಲ್ಲ ಕೃಷ್ಣಾರ್ಪಣೆ ರೀ, ಇವತ್ತಿಲ್ಲ ಮತ್ತೆಲ್ಲ ಭಾನುವಾರ ಅಂತ ಎಲ್ಲ ಸಂಡೇಗೆ ಪೋಸ್ಟ್ಪೋನ್ ಮಾಡಿ ಒಂದು ಸಂಡೇಗೆ ಒಂದು ಇಷ್ಟು ಸ್ಟಾಕ್ ಮಾಡಿ ಹೋಗ್ತೇವೆ ನಾವು. ನಮಗೆಲ್ಲ ಅಡೆತಡೆಗಳೇ ಜಾಸ್ತಿ. ನಿದ್ದೆ ಸ್ವಲ್ಪ ಅಡೆತಡೆ. ನಿದ್ದೆ ಯಾಕೆ ಬೆಳಗ್ಗೆ ಯಾಕೆ ತಡ ಆಯಿತು ಅಂತಂದರೆ ಮಲಗುವಾಗ ತಡ ಆಯಿತು. ಮಲಗುವಾಗ ತಡ ಯಾಕೆ ಆಯಿತು ಅಂದರೆ ಅದು ಮೊಬೈಲ್ ರಗಳೆ ಆಯಿತು. ಏನೋ ಒಂದು ಕಾರಣ ಹೇಳ್ತೇವೆ ನಾವು. ಅಂದರೆ ನಮಗೆ ಅಡೆತಡೆಗಳೇ ಜಾಸ್ತಿ, ನಮಗೆ ಸಾಧನೆಗೆ ವಿರೋಧಿಗಳೇ ಜಾಸ್ತಿ. ಭಗವಂತನ ಲೋಕದಲ್ಲಿ ಅಥವಾ ಭಗವಂತನ ಹತ್ರ ಎಲ್ಲಿಯೂ ಕುಂಠನೆ ಅನ್ನುವುದಿಲ್ಲ, ಪ್ರತಿಘಾತ ಅಂತಿಲ್ಲ, ಅಡೆತಡೆಗಳೇ ಇರುವುದಿಲ್ಲ. ಅದಕ್ಕೆ ವಿಕುಂಠ ವೈಕುಂಠ ಅಂತ ಕರೀತಾರೆ. ಅದನ್ನು ಒಟ್ಟಿಗೆ ಸಮಷ್ಟಿಯಾಗಿ ಹೇಳಬೇಕು ಅಂತಂದರೆ ಸಂಕಲ್ಪ ಮಾತ್ರ ಸಕಲೋಪಿ ಸತ್ಯಾತ್. ನಾವು ಬಯಸಿದರೆ ಸಾಕು ಅದೆಲ್ಲವೂ ಸಿದ್ಧಿಸ್ತದೆ. ನಮ್ಮ ಆಸೆ ಪಟ್ಟದ್ದು ಎಲ್ಲಿ ಸಿದ್ಧಿಸ್ತದೆ ಅದನ್ನು ವೈಕುಂಠ ಅಂತ ಕರೀತಾರೆ. ಹಾಗಾಗಿ ಇದು ಅಧಿಕ, ಯಾಕೆಂದರೆ ವೈಕುಂಠ ಆದ್ದರಿಂದ ಅಂತ. ಇನ್ನೊಂದೇನು ಅಂತಂದರೆ ಅಧಿಕಮ್ಮತ್ವ. ಕ ಅಂದರೆ ಸುಖ, ಅಧಿಕ ಅಂದರೆ ಅಧಿಕವಾದ ಸುಖ. ಯಾಕೆಂದರೆ ಇದು ವೈಕುಂಠದ ಹಾಗೆ ಇದ್ದದ್ದರಿಂದ, ಇದು ವೈಕುಂಠ ಮತ್ತೊಂದು ವೈಕುಂಠ ಆದ್ದರಿಂದ ಅಧಿಕಮ್ಮತ್ವ, ಪೂರ್ಣ ಸುಖದ ತಾಣ ಇದು ಅಂತ ತೀರ್ಮಾನ ಮಾಡಿ ನಮ್ಮ ದೇವರು ಅಲ್ಲಿಯೇ ವಾಸವನ್ನು ಮಾಡಿದ. ಎಲ್ಲಿ ವಾಸ ಮಾಡಿದ? ಪುಷ್ಕರಣಿಯ ಬಲಭಾಗದಲ್ಲಿ ಒಂದು ಹುತ್ತ. ಆ ಹುತ್ತ ನೋಡಿದ, ಒಳ್ಳೆಯ ಜಾಗ ಅಂತ ಆರಿಸಿಕೊಂಡ ಅಂತ ನಮಗೆ ಅನ್ನಿಸ್ತದೆ. ಅದು ಹುತ್ತ, ಮಣ್ಣಿನ ಒಂದು ಜಾಗ. ದೇವರು ಇಷ್ಟಪಟ್ಟನ ಅಷ್ಟು ಹೌದು ಅಂತ ಹೇಳುತ್ತೆ. ದೇವರಿಗೆ ತುಂಬ ಇಷ್ಟ ಆಯ್ತಂತೆ. ಯಾಕೆಂತಂದರೆ ಆ ಹುತ್ತ ನಮ್ಮಂಥವ್ರು ಯಾರೂ ಮಾಡಿದ್ದಲ್ಲ. ನಮಗೆಲ್ಲ ಸಿಮೆಂಟು ಇದೇ ಬೇಕು. ಬರೀ ಮಣ್ಣಿನಿಂದ ಕಟ್ಟಲಿಕ್ಕೆ ಸಾಧ್ಯನಾ ನಮ್ಮಿಂದ? ಎಲ್ಲ ಇಷ್ಟು ಇಂಜಿನಿಯರ್ಗಳಿದ್ದಾರೆ. ಒಂದು ಚಾಲೆಂಜ್, ಒಂದು ಹುತ್ತ ಕಟ್ಟಿಕೊಡಿ. ಮನೆ ಕಟ್ಬೋದು, ಹುತ್ತವನ್ನು ಕಟ್ಟಿಕೊಡಿ. ಇಷ್ಟೇ ಚಿಕ್ಕ ಮಣ್ಣು, ಮೃದುವಾದ ಮಣ್ಣು, ಅದನ್ನು ಜೋಡಿಸಿ ಇಷ್ಟು ಎತ್ತರ. ನಾವು ಮುಟ್ಟಿದರೆ ಹುತ್ತ ಪುಡಿಯಾಗುತ್ತೆ ಹೊರತು ಅದನ್ನು ಇಡಿ ಮಾಡಲಿಕ್ಕೆ ನಮಗೆ ಸಾಕತ್ತಿಲ್ಲ. ಅದು ಯಾರು ಮಾಡಿದರು? ಆ ಹುಳ. ಆ ಹುಳಕ್ಕೆ ಎಂಥ ಒಮ್ರಿ ಅಂತ ಕರೀತಾರೆ. ಆ ಹುಳ ಅದರ ಒಮ್ರಿನ ಕೃತಃ ವಲ್ಮೀಕಃ, ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಹೆಸರು. ಆ ವರ್ಮಿ ಅಂದರೆ ಕ್ರಿಮಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕಾಲಿಲ್ಲ, ಕೈ ಇಲ್ಲ, ಏನಿಲ್ಲ. ಯಾವ ಇಂಜಿನಿಯರಿಂಗ್ ಕಾಲೇಜಿಗೂ ಹೋಗಲಿಲ್ಲ. ಆದರೆ ಅದು ಮಾಡಿದ ಹುತ್ತ ನೋಡಿದರೆ ಒಬ್ಬ ಇಂಜಿನಿಯರಿಗೆ ಚಾಲೆಂಜ್ ಆಗಿದ್ದನ್ನು ಮಾಡಿದೆ ಅಂತಂದರೆ ಭಗವಂತ ಅದರೊಳಗೆ ಕೂತು ಎಂಥ ಬುದ್ಧಿ ಪ್ರಚೋದನೆ ಮಾಡ್ತಾನೆ ಅಂತ ದೇವರಿಗೆ ಖುಷಿಯಾಯ್ತಂತೆ. ಒಳ್ಳೆಯ ಜಾಗ ಇದು ಅಂತ. ಯಾಕೆ ಒಳ್ಳೆಯದು ಅಂತಂದರೆ ನಮಗೆ ಗೊತ್ತು ಹುತ್ತದಲ್ಲಿ ಏನಿರ್ತದೆ ಅಂತ.
ಹುತ್ತದಲ್ಲಿ ಏನಿರ್ತದೆ? ಬುಸುಗುಟ್ಟುವ ಸರ್ಪಗಳು ಇರ್ತವೆ. ಸರ್ಪದ ಮನೆ ಅದು. ಅದಕ್ಕೆ ನಾವು ಅಲ್ಲಿ ಹುತ್ತ ಅಂತಂದರೆ ಕೈ ಮುಗಿಯುತ್ತೇವೆ ನಾವು. ಯಾಕೆ ಅಂತಂದರೆ ಅದು ಕ್ರಿಮಿ ಆ ಮಂದಿರವನ್ನು ನಿರ್ಮಾಣ ಮಾಡಿದೆ ಅಂತ ನಾವು ಕೈ ಮುಗಿಯುವುದಲ್ಲ, ಅದರೊಳಗೆ ಬುಸ್ಸಪ್ಪ ಇದ್ದಾನೆ ಅಂತ ನಾವು ಕೈ ಮುಗಿಯಿತು. ಭಕ್ತಿಯಿಂದ ಅನ್ನೋದಕ್ಕಿಂತಲೂ ಭಯದಿಂದ ಅಂತ ತುಂಬ ಒತ್ತುಕೊಟ್ಟು ಹೇಳ್ಬೋದು. ನನಗೇನು ಕಿರಿಕಿರಿ ಮಾಡಬೇಡ, ನೀನು ಅಲ್ಲೇ ಇರು, ಹೊರಗೆ ಬರಬೇಡ ಅಂತ ಕೈ ಮುಗಿಯುವುದು. ಭಕ್ತಿಗಿಂತ ಭಯ, ಭಯಭಕ್ತಿ ಅಂತ ಹೇಳ್ತೇವೆ ನೋಡಿ, ಭಯದಿಂದ ಕೈ ಮುಗಿಯಿತು. ಅದಲ್ಲ ಅದು. ಯಾಕೆಂತ ಅಲ್ಲಿ ದೇವರು ಇಷ್ಟಪಟ್ಟಂತೆ ಅದನ್ನು. ಯಾಕೆಂದರೆ ಹಾವಿದೆ ಅಂತ. ಅದು ಒಂದು ಹೆಡೆಯ ಹಾವಲ್ಲ, 1000 ಹೆಡೆಯ ಹಾವು. ಅಂದರೆ ಶೇಷ ಅದರಲ್ಲಿದ್ದಾನೆ. ಹಾಗಾಗಿ ಆ ಹುತ್ತವನ್ನು ದೇವರು ಆಸೆ ಪಟ್ಟ, ಒಳಗೆ ಪ್ರವೇಶ ಮಾಡಿದ. ಪುನಃ ಒಂದು ಪ್ರಶ್ನೆ, ಹುತ್ತ ಇಷ್ಟು ಉದ್ದ, ನಮ್ಮ ದೇವರಿಗೆ ಅಷ್ಟು ಉದ್ದ, ಅಂಥ ದೇವರು ಒಳಗೆ ಹಾಕಿ ಪ್ರವೇಶ ಮಾಡಿದ ಅಂತ. ದೇವರಿಗಿದು ಮಾಮೂಲು ರೀ. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಟೆನ್ಷನ್ ಮಾಡಿಕೊಳ್ತೇವೆ. ನನಗೆ ಈ ಜವಾಬ್ದಾರಿ ಇದೆ, ಮಕ್ಕಳನ್ನು ನೋಡುವ ಜವಾಬ್ದಾರಿ ಇದೆ, ಹೆಂಡತಿಯನ್ನು ರಕ್ಷಣೆ ಮಾಡಬೇಕು, ಗಂಡನನ್ನು ನೋಡಿಕೊಳ್ಬೇಕು, ಮನೆಯನ್ನು ನೋಡಿಕೊಳ್ಬೇಕು, ಏನು ಜವಾಬ್ದಾರಿ, ಎಲ್ಲ ಹೋಗಿ ಜಾಗ್ರತೆಯಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲ ಬುದ್ಧಿವಾದ ಹೇಳಿ ನಾವು ಕಳಿಸ್ತೇವೆ. ಪುರಾಣ ಕೇಳುತ್ತೆ, ಹೌದು ಇಷ್ಟೆಲ್ಲ ನೀನು ಜವಾಬ್ದಾರಿ ಹೊರ್ತಿ, ನೀನು ಗರ್ಭದಲ್ಲಿದ್ದೆ ಅಲ್ವಾ, ನಿನ್ನ ಜವಾಬ್ದಾರಿ ಯಾರು ಹೊತ್ತರು ಅಂತ. ಯಾರು ಅದಕ್ಕೆ ಕಾಲಕಾಲಕ್ಕೆ ಆಹಾರ ಕೊಡಬೇಕು, ಕಾಲಕಾಲಕ್ಕೆ ನಿದ್ರೆ ಮಾಡಿಸಬೇಕು, ಕಾಲಕಾಲಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಬೇಕು. ಯಾರು ವ್ಯವಸ್ಥೆ ಮಾಡಿದ್ರು ನಿನಗೆ? ಹೇಗೆ ಗರ್ಭದಲ್ಲಿ ಭಗವಂತ ರಕ್ಷಣೆ ಮಾಡಿದ್ನೋ ಅಲ್ಲಿ ರಕ್ಷಣೆ ಮಾಡಿದ ದೇವರು ನಿನ್ನನ್ನು ಇಲ್ಲಿ ರಕ್ಷಣೆ ಮಾಡದೇ ಇರ್ತಾನ? ಹಾಗಾಗಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ, ಎಂತಹ ಸೂಕ್ಷ್ಮವಾದ ಜಾಗ, ಅಲ್ಲಿ ರಕ್ಷಣೆ ಮಾಡಿದ ದೇವರು ಇಲ್ಲಿಯೂ ರಕ್ಷಣೆ ಮಾಡ್ತಾನೆ. ಕಾಲಕಾಲಕ್ಕೆ ಏನು ಆಹಾರ ಬೇಕು ಅದನ್ನು ಕಾಲ ಅನ್ನೋದಕ್ಕಿಂತಲೂ ಅಮ್ಮ ತಿಂದ ಆಹಾರ, ಕಟು ಹುಳಿ ಮಿಶ್ರಿತವಾದ ಆಹಾರ ಮಗುವಿಗೆ ಬೇಕಾದ ಕನ್ವರ್ಟ್ ಮಾಡಿ ಪರಿಣಾಮ ಮಾಡಿ ಅದನ್ನು ಕೊಟ್ಟ ನೋಡಿ, ಇದು ದೇವರ ಅದ್ಭುತವಾದ ಪರಮಾನುಗ್ರಹ. ತಾಯಿ ಬಾಯಿ ರುಚಿಗೋಸ್ಕರ ತಿಂದ ಖಾರದ ಎಣ್ಣೆ ಆಹಾರ ಅದನ್ನು ಮಗುವಿಗೆ ಕೊಟ್ಟರೆ ಮಗು ಒಂದೇ ದಿನದಲ್ಲಿ ಮುಗಿದು ಹೋಗುತ್ತೆ. 10 ತಿಂಗಳು ಬದುಕಲಿಕ್ಕೇ ಸಾಧ್ಯ ಇಲ್ಲ. 10 ತಿಂಗಳು ಪೋಷಣೆ ಮಾಡ್ತಾನೆ ನೋಡಿ, ಅದರ ರಕ್ಷಣೆ ಮಾಡ್ತಾನೆ. ಅಮ್ಮ ರಕ್ಷಣೆ ಮಾಡೋದಾ, ಅಪ್ಪ ರಕ್ಷಣೆ ಮಾಡೋದಾ? ಡಾಕ್ಟ್ರು ಕ್ಲಿನಿಕಲ್ಲಿರ್ತಾರೆ, ಅಮ್ಮನಿಗೆ ಕಾಣುವುದೇ ಇಲ್ಲ, ಅಪ್ಪನಿಗೆ ಗೊತ್ತೇ ಆಗುವುದಿಲ್ಲ. ಒಳಗೆ ಯಾರು ರಕ್ಷಣೆ ಮಾಡಿದರು? ಆ ಮಗುವನ್ನು ರಕ್ಷಣೆ ಮಾಡುವ ಚಿಂತನೆ ನಾವು ಒಂದು ಸಲ ಅನುಸಂಧಾನ ಮಾಡಿದರೆ, ನಾನು ಅಮ್ಮನ ಗರ್ಭದಲ್ಲಿದ್ದಾಗ ನಾನು ಹೇಗೆ ರಕ್ಷಿತ ಆದೆ ಅಂತ ಒಂದು ಸಲ ನೀವು ಅನುಸಂಧಾನ ಮಾಡಿದರೆ, ಇವತ್ತು ನಮ್ಮ ರಕ್ಷಣೆಯ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ, ಆ ದೇವರನ್ನೇ ನಾವು ನಂಬ್ತೇವೆ. ನಮ್ಮ ದೇವರು ರಕ್ಷಣೆ ಮಾಡ್ತಾನೆ ಅಂತ. ಗರ್ಭದೊಳಗೆ ಪ್ರವೇಶ ಮಾಡಿ ಆ ಮಗುವಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ತಾನೆ ಅಂತ. ಡಾಕ್ಟ್ರು ಹೊರಗಿನಿಂದ ನೋಡ್ತಾರೆ ಅಷ್ಟೇ ಹೊರತು ಆ ಗರ್ಭದೊಳಗೆ ಪ್ರವೇಶ ಮಾಡುವ ಶಕ್ತಿ ಯಾವ ವೈದ್ಯನಿಗೂ ಇಲ್ಲ. ಆದರೆ ನಮ್ಮ ಭವರೋಗ ವೈದ್ಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡ್ತಾನೆ ಅಂತ. ಗರ್ಭದಲ್ಲಿ ಪ್ರವೇಶ ಮಾಡಿದ ದೇವರು ಈ ಹುತ್ತದಲ್ಲಿ ಪ್ರವೇಶ ಮಾಡಲಿಕ್ಕೆ ಅದೇನು ಕಷ್ಟ? ಹಾಗೆ ಅನುಸಂಧಾನ ಮಾಡ್ತಾರೆ. ಅದು ಹುತ್ತ ಏನು ಅಂತಂದರೆ ಅದು ಅದಿತಿಯ ಗರ್ಭ, ಅದು ಕೌಸಲ್ಯಾದೇವಿಯ ಗರ್ಭ, ಅದು ದೇವಕಿ ದೇವಿಯ ಗರ್ಭ. ಹೀಗೆ ಅನುಸಂಧಾನ ಮಾಡಿ ಅದಿತಿಯ ಗರ್ಭದಲ್ಲಿ ಉಪೇಂದ್ರ ವಾಮನ ಬಂದ, ಕೌಸಲ್ಯಾದೇವಿಯ ಗರ್ಭದಲ್ಲಿ ರಾಮದೇವರು ಅವತಾರ ಮಾಡಿದ್ರು, ದೇವಕಿ ದೇವಿಯ ಗರ್ಭದಲ್ಲಿ ಕೃಷ್ಣದೇವರು ಅವತಾರ ಮಾಡಿದ. ಸರ್ವತ್ರ ವ್ಯಾಪ್ತನಾದ ಭಗವಂತ ಈ ಗರ್ಭದಲ್ಲಿ ಹೇಗೆ ಪ್ರವೇಶ ಮಾಡಿದ? ಅಲ್ಲ, ನಮ್ಮ ನಿಮ್ಮೆಲ್ಲರ ಗರ್ಭದಲ್ಲಿ ಅದು ಹೇಗೆ ಪ್ರವೇಶ ಮಾಡಿದ? ಅದೇ ದೇವರು ಈ ಹುತ್ತದಲ್ಲಿಯೂ ಪ್ರವೇಶ ಮಾಡಿದ. ಅಂದರೆ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಭಗವಂತನ ಚಿಂತನೆಯನ್ನು ನಾವು ನಡೆಸಬೇಕಾದ್ದು. ಈ ಪಿಂಡಾಂಡದಲ್ಲಿ ಹೇಗೆ, ಹಾಗೆಯೇ ಬ್ರಹ್ಮಾಂಡದಲ್ಲಿ ನಮ್ಮ ದೇವರು ಹುತ್ತದ ಒಳಗೆ ಪ್ರವೇಶ ಮಾಡಿದ. ಅಣೋರಣೀಯಾನ್ ಮಹತೋ ಮಹೀಯಾನ್. ಭಗವಂತ ದೊಡ್ಡದಕ್ಕಿಂತ ದೊಡ್ಡದಂತೆ. ಆಕಾಶ ದೊಡ್ಡದು, ಅದಕ್ಕಿಂತ ದೊಡ್ಡವ ಭಗವಂತ. ಪರಮಾಣು ಚಿಕ್ಕದು, ಅದಕ್ಕಿಂತ ಅಣು ಪರಮಾತ್ಮ ಅಂತೆ. ಹಾಗಾಗಿ ಅಣುವಾದ ದೇವರು ಅಣುವಾದ ರೂಪದಿಂದ ಅಣಿಮಾದಿ ಮಹಾಮಹಿಮೆಯಿಂದ ಭಗವಂತ ಒಳಗೆ ಪ್ರವೇಶ ಮಾಡಿದ. ಅದಕ್ಕೆ ದೇವರನ್ನು
ನಾವು ಗುರುತಿಸುವಂಥದ್ದು. ಆ ಶಕ್ತಿ ಭಗವಂತನಿಗಿದೆ. ನಮಗೆ ಬಗ್ಲಿಕ್ಕೂ ಆಗುವುದಿಲ್ಲ, ನೆಟ್ಟಗೆ ನಿಲ್ಲಕ್ಕೂ ಆಗುವುದಿಲ್ಲ, ಎರಡೂ ನಮಗೆ ಕಷ್ಟ. ಭಗವಂತ ಎಷ್ಟು ಬೆಳೀತಾನೆ, ಎಷ್ಟು ಚಿಕ್ಕದಾಗ್ತಾನೆ. ಈ ವೈಷ್ಣವಿ ದೇವಿ ಹೋಗುವಾಗ ಒಂದು ಗುಹೆ ಇದೆ, ಅಲ್ಲಿ ಹೇಳ್ತಾರೆ ಈ ಗುಹೆಯೊಳಗೆ ನಾವು ಪ್ರವೇಶ ಮಾಡಿ ಬೆಟ್ಟ ಮೇಲೆ ಹತ್ತಿದರೆ ಇನ್ನೊಂದು ಸಲ ಗರ್ಭವಾಸ ನಮಗಾಗುವುದಿಲ್ಲ. ಹೊಟ್ಟೆ ಸ್ವಲ್ಪ ದೊಡ್ಡದಿದ್ರೆ ರಗಳೇನೆ, ಅಲ್ಲಿ ವಾಪಸ್ ನಾವು ಬರ್ತೇವಾ ಇಲ್ವಾ ಭಯ ಇರ್ತದೆ. ಆರಾಮವಾಗಿ ಬರ್ತಾರೆ ಅಲ್ಲಿ. ಅದೊಂದು ಚಾಲೆಂಜ್ ಅದು. ಅಲ್ಲಿ ಹೇಗೆ ಬರ್ತೇವೆ ನಾವು, ಹಾಗೆಯೇ ಹುತ್ತದ ಒಳಗೆ ನಮ್ಮ ದೇವರು ಪ್ರವೇಶ ಮಾಡಿದ. ಹೇಗಿದ್ದ? ಆರಾಮವಾಗಿದ್ದ ಅಂತ ಹೇಳ್ತಾರೆ. ಯಾಕೆಂತಂದರೆ ಶೇಷಶಾಯಿಯಾದ ಭಗವಂತ ಶೇಷನ ಮೇಲೆ ಮಲಗಿದ. ಇದೊಂದು ಪ್ರಶ್ನೆ. ಹಾವಿನ ಮೇಲೆ ಮಲಗಿದರೆ ಹೇಗಿರ್ತದೆ? ಯಾರೊಬ್ಬರು ಹೇಳಿದರು ಸ್ಪಾಂಜಿನ ಮೇಲೆ ಮಲಗಿದ ಹಾಗಿರ್ತದೆ ಅಂತ. ಹಾವು ಅಂತಂದರೆ ಸ್ಪಾಂಜ್ ಅಲ್ವಾ, ಅದರ ಮೇಲೆ ಮಲಗಿದ, ಅದು 1000 ಎಡೆಯ ಶೇಷ ಅಂತಂದರೆ ದೊಡ್ಡ ಸ್ಪಾಂಜ್. ಹಾಗಾಗಿ ಅದರ ಮೇಲೆ ಮಲಗಿದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ ಹಾಗೇನೆ. ಬೇಕಾದರೆ ಒಂದು ಸಲ ನೋಡಿ, ಒಂದು ಹಾವು ತರಿಸಿ ಅದನ್ನು ಮುಟ್ಟಿ ಹೇಗಿರ್ತದೆ ಅಂತ ಕೂತು ನೋಡಿ ಒಂದು ಸಲ. ನಮ್ಮ ದೇವರು ಶೇಷಶಾಯಿಯಾಗಿ ಹುತ್ತದ ಒಳಗೆ ಭಗವಂತ ಶೇಷಾದ್ರಿ ವಾಸ ನಾನು ಅನ್ನೋದನ್ನು ತೋರಿಸ್ತಾ ಹುತ್ತದ ಒಳಗೆ ಭಗವಂತ ಪ್ರವೇಶ ಮಾಡಿ ಆರಾಮವಾಗಿದ್ದ. ದೇವರು ಎಲ್ಲಿದ್ದರೂ ಆರಾಮವಾಗಿಯೇ ಇರ್ತಾನೆ ಅಂತ. ಎಲ್ಲಿಯಾದರೂ ದುಃಖ ಇದೆ ಅಂದರೆ ದೇವರಲ್ಲ ಅಂತ ಅರ್ಥ, ದೆವ್ವ ಅಂತ ಅರ್ಥ. ದೇವರು ಅಂತಂದರೆ ಸುಖ ಇರಬೇಕು. ಅಯ್ಯೋ ಪಾಪ ದೇವರಿಗೆ ಎಷ್ಟು ಕಷ್ಟ ಅಂತ ಕೆಲವರು ಹೇಳೋದುಂಟು. ತುಂಬ ಹೊತ್ತು ಮಂತ್ರ ಹೇಳಿದರೆ ದೇವರಿಗೆ ಕಷ್ಟ ರೀ ಪಾಪ, ಅಷ್ಟೊತ್ತು ಕೇಳಬೇಕಲ್ವಾ. ನಮಗೆ ಕನಿಕರ ದೇವರ ಬಗ್ಗೆ ಕನಿಕರ ಬೇಡ. ನಾವು ಏನು ಹೇಳ್ತೇವೆ, ಏನು ಮಾಡ್ತೇವೆ ಪೂಜೆ, ಅದನ್ನು ಪ್ರೀತಿಯಿಂದ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಮಗು ಎಷ್ಟೇ ಕೀಟ್ಲೆ ಕೊಡಲಿ ಅಮ್ಮನಿಗೆ ಅದು ಹಿಂಸೆ ಅಂತ ಅನಿಸುವುದಿಲ್ಲ. ಮಧ್ಯರಾತ್ರಿ ಮಲಗುವಾಗ ತಾಯಿಗೆ ತಡ ಆಗಿರ್ತದೆ, ಅಮ್ಮನಿಗೆ ಬಡಿದು ಎಬ್ಬಿಸ್ತದೆ ಮಗು, ಏಳು ಅಂತ, ಹಾಲು ಉಣಿಸು ಅಂತ. ಅಮ್ಮ ಖುಷಿಯಲ್ಲೇ ಹಾಲು ಕೊಡ್ತಾಳೆ ಅಂತ. ಅಯ್ಯೋ ರಗಳೆ ಅಂತ ಎಂದೂ ಹೇಳುವುದಿಲ್ಲ ಅಂತ. ನಮ್ಮ ಅಮ್ಮನೇ ಇಷ್ಟು ಕರುಣಾಮಯಿ ಅಂತಾದರೆ ಇಡೀ ಜಗತ್ತಿನ ಅಮ್ಮನ ಜಾಗದಲ್ಲಿರುವ ಭಗವಂತ ಅದೆಷ್ಟು ಕರುಣಾಶಾಲಿ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಹುತ್ತದ ಒಳಗೆ ಭಗವಂತ ವಾಸ ಮಾಡಿ ಆರಾಮವಾಗಿ ಇದ್ದಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಅದು ಗರ್ಭಗುಡಿ ಆಯ್ತಂತೆ. ಹೇಗೆ ಅದಿತಿಯಾದಿಗಳ ಗರ್ಭ ಭಗವಂತನಿಗೆ ಗರ್ಭಗುಡಿ, ಹಾಗೆಯೇ ಹುತ್ತ ಅನ್ನೋದು ಗರ್ಭದ ಹಾಗೆ ಆವಾಸ ಭೂಮಿ ಆಯಿತು. ಭಗವಂತ ಅಲ್ಲಿ ಪ್ರವೇಶ ಮಾಡಿದ ಅಂತ. ಚೋಳರಾಜ ಆ ದೇಶವನ್ನು ಆಳ್ತಿದ್ದ. ಚೋರ ರಾಜ ಅಲ್ಲ, ಚೋಳ ರಾಜ. ಅವನು ದೇಶವನ್ನು ಆಳ್ತಿದ್ದ. ಚೋಳ ರಾಜ ಗೋವುಗಳನ್ನು ಸಾಕ್ತಿದ್ದ. ಇದನ್ನು ನಾವು ಒತ್ತು ಕೊಟ್ಟು ಹೇಳಬೇಕಾದ ಅಂಶ. ಒಬ್ಬ ರಾಜ ಅಂತ ಆಗಬೇಕಾದ್ರೆ, ಜನರು ಚೆನ್ನಾಗಿರಬೇಕಾದ್ರೆ, ಜನರಿಗೆ ಬೇಕಾದ ಆಹಾರ, ಹಾಲು ಕೊಡತಕ್ಕ ಪ್ರಾಣಿಗಳು ಅದೆಲ್ಲ ಸಮೃದ್ಧವಾಗಿರಬೇಕು. ಯಾರು ಗೋವನ್ನು ರಕ್ಷಣೆ ಮಾಡ್ತಾನೆ, ಗೋವುಗಳನ್ನು ರಕ್ಷಣೆ ಮಾಡ್ತಾನೆ, ಅವನು ನಿಜವಾದ ರಾಜ ಆಗಿರ್ತಾನೆ. ಅಂದರೆ ಗೋವುಗಳ ಸಮೃದ್ಧಿಯಲ್ಲಿರ್ತದೆ, ಅಲ್ಲಿ ಎಲ್ಲ ಸಮೃದ್ಧಿಗಳು ಇರ್ತವೆ. ಎಲ್ಲಿ ಗೋವುಗಳ ಕಾಲು ಕೆಚ್ಚಲು ಕಡಿತಾರೆ ಅದು ನರಕ, ಅದು ಪಾಪಿಗಳ ಜಾಗ, ಅದು ರಾಜ ವಾಸ ಮಾಡುವ ಜಾಗ ಅಲ್ಲ. ಎಲ್ಲಿ ಗೋವುಗಳು ಸಮೃದ್ಧವಾಗಿ ತಿರುಗಾಡ್ತದೆ ಅದು ವೈಕುಂಠ ಅಂತ. ಚೋಳರಾಜ ಎಲ್ಲ ಗೋವುಗಳನ್ನು ಸಾಕ್ತಿದ್ದಂತೆ. ಅಲ್ಲಿಗೊಂದು ಗೋವು ಬಂತು, ವಿಶಿಷ್ಟವಾದ ಗೋವು ಬಂತು, ಹಸು ಬಂತು. ನೋಡಿದ್ರೇ ನಮಸ್ಕಾರ ಮಾಡಬೇಕು, ಇದು ಮನೆಗೆ ಬೇಕು ಅಂತ ಕಾಣಿಸುವ ಗೋವು, ಪುಷ್ಟವಾದ ಗೋವು. ಕೆಚ್ಚಲು ನೋಡಿದ್ರೇ ಹಾಲು ತುಂಬಿಕೊಂಡಿರ್ತದೆ. ರಾಜ ಬೆಕ್ಕಸ ಬೆರಗಾದ ನೋಡಿ ಅದರ ಆಕರ್ಷಣೆಗೆ ಒಳಗಾದ. ಬರೀ ಗೋವು ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಕರೂ ಇತ್ತು. ಕರು ಮತ್ತು ಹಸು ಒಟ್ಟಿಗಿರಬೇಕಂತೆ. ನಾವು ಉಪಯೋಗ ಮಾಡಬೇಕಾದರೆ ಹಾಲು ಅಥವಾ ಅದರ ಮೊಸರು, ಅದರ ತುಪ್ಪ, ಅದು ಕರು ಸಹಿತವಾದ ಹಸು ಕೊಟ್ಟ ಹಾಲು ಅದು ನಮಗೆ ಗ್ರಾಹ್ಯ ಆಗ್ತದೆ. ಉಚ್ಚಿಷ್ಟ ಅಂತ ಕರೀತಾರೆ. ಅದು ಹಾಲು ಉಚ್ಚಿಷ್ಟ ಆಗಬೇಕು, ಬೇರೆ ಯಾವುದೂ ಉಚ್ಚಿಷ್ಟ ಆಗಬಾರ್ದು, ಎಂಜಲಾಗಬಾರ್ದು. ಹಾಲು
ಜೇನು ಇದು ಉಚ್ಚಿಷ್ಟ ಆಗಬೇಕು. ಉಚ್ಚಿಷ್ಟ ಯಾವಾಗ ಆಗುತ್ತೆ? ಕರು ಇದ್ದರೆ ಹಾಲು, ದನದ ಕೆಚ್ಚಲಿಗೆ ಕೈ ಹಾಕಿ ನಾವು ಹಾಲು ಹಿಂಡ್ತೇವೆ. ಹಾಲು ಹಿಂಡಬೇಕಾದ್ರೆ ಗೋವು ಹಾಲು ಇಳಿಸುವುದಿಲ್ಲ. ಅದು ಇಳಿಸಬೇಕಾದ್ರೆ ಕರು ಬಾಯಿ ಹಾಕಬೇಕು. ಕರು ಅದನ್ನು ಬಡಿದು ಹೊಟ್ಟೆಗೆ ಅದರ ಹಾಲು ಇಳಿಯುವ ಹಾಗೆ ಮಾಡುತ್ತೆ. ಈ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತಂದರೆ, ಅದು ಯಾವಾಗ ಇಳಿಸಿತು ಹಾಲನ್ನು, ಈ ಕರುವನ್ನು ಕಟ್ತೇವೆ. ನಮಗೆ ಬೇಕಾದ್ದು ಕರು ಯಾಕೆ ಅಂತಂದರೆ ಕರು ಬೆಳೀಲಿ ಅಂತಲ್ಲ, ಕರುವಿನ ನೋಡಿ ಹಸು ಹಾಲು ಇಳಿಸಲಿ ಅಂತ. ಯಾವಾಗ ಹಾಲು ಇಳಿಸ್ತದೆ ಆಗ ನಾವು ಅದನ್ನು ಹಿಂಡ್ತೇವೆ. ಅದು ಉಚ್ಚಿಷ್ಟ ಆಯಿತು ನೋಡಿ. ಕರು ಬಾಯಿ ಹಾಕಿರ್ತದೆ ಆ ಕೆಚ್ಚಲಿಗೆ, ಅದು ಉಚ್ಚಿಷ್ಟ ಆಯಿತು. ಆಮೇಲೆ ನಾವು ಹಿಂಡ್ತೇವೆ, ಆ ಹಾಲು ಉಚ್ಚಿಷ್ಟ ಆಯಿತು. ಅದು ಮಡಿಗೆ ಬರುವಂಥದ್ದು. ಹಾಗಾಗಿ ಕರು ಸಹಿತವಾದ ಹಸು ಅದು ಚೋಳರಾಜನ ಅರಮನೆಯ ಮುಂದೆ ಬಂದು ನಿಂತಿತು. ಬರೀ ಹಸು ಕರು ಅಷ್ಟೇ ಅಲ್ಲ, ಅದರೊಟ್ಟಿಗೆ ಆ ಹಸುವನ್ನು ಸಾಕುವ ಗೋಪಾಲಿಕೆನೂ ಒಟ್ಟಿಗೆ ಬಂತು. ಗೋಪಾಲಿಕೆ ಬಂದು ಆ ಹಸುವನ್ನು ರಾಜನ ಮುಂದೆ ಇಟ್ಟರೆ ರಾಜ ಅದನ್ನು ನೋಡಿ ಜೊಲ್ಲು ಸುರಿಸಿದಂತೆ. ಎಂತಹ ದನ ಅಂತ. ರಾಣಿ ಕಡಿಮೆಯೂ ಇರಲಿಲ್ಲ. ರಾಣಿ ರಾಜ ಇಬ್ಬರು ಸೇರಿ ಹೇಳ್ತಾರೆ, ನಮಗೆ ಈ ದನವನ್ನು ಕೊಟ್ಬಿಡು ಅಂತ. ಗೋಪಾಲಿಕೆ ಹೇಳ್ತಾಳೆ, ನೀನು ಕೊಡಲಿಕ್ಕೇ ತಂದದ್ದು, ರಾಜನಿಗೆ ಕೊಡದಿದ್ದದ್ದು ಇನ್ಯಾರಿಗೆ ಅಂತ ಕೊಡ್ತಾಳೆ. ಅವನು ಅದಕ್ಕೆ ಬೇಕಾದಷ್ಟು ಮೌಲ್ಯವನ್ನೂ ಕೊಡ್ತಾನೆ. ಆ ಗೋಪಾಲಿಕೆ ಹಸುವನ್ನು ಕೊಟ್ಟು, ಕರುವನ್ನು ಕೊಟ್ಟು ಗೋಪಾಲಿಕೆ ಅದೃಶ್ಯಳಾಗ್ತಾಳೆ. ಆ ಗೋವು ರಾಜನ ಮನೆಯಲ್ಲಿ ಸಮೃದ್ಧವಾಗಿರ್ತದೆ. ಸಮೃದ್ಧ ಅಂದರೆ ಏನು? ಬರೀ ಹಗ್ಗ ಕಟ್ಟಿ ಹಟ್ಟಿಯಲ್ಲಿ ಕಟ್ಟುವುದು ಅದು ದನಗಳಿಗೆ ಸಮೃದ್ಧಿ ಅಲ್ಲ. ಹಗ್ಗ ಕಟ್ಟಬಾರ್ದು, ಅದನ್ನು ಬಿಡಬೇಕು. ಅದು ತಿರುಗಾಡ್ತಾ ಇರಬೇಕು. ಕಾಡಲ್ಲಿ ನಾಡಲ್ಲಿ ಎಲ್ಲ ಸಂಚಾರ ಮಾಡಬೇಕು. ಅಲ್ಲಿಯ ಎಲ್ಲ ಗಿಡ ಮೂಲಿಕೆಗಳನ್ನೆಲ್ಲ ತಿನ್ನಬೇಕು. ಆ ಹಾಲು ಬರಬೇಕು. ಅದು ಒಳ್ಳೆಯ ಮೆಡಿಸಿನ್ ಹಾಲು ಅಂತ ಕರೀತಾರೆ. ನಮ್ಮಲ್ಲಿ ಪಂಚಗವ್ಯ ಅಂತ ನಾವು ಮಾಡ್ತೇವೆ. ಗವ್ಯ ಅಂದರೆ ಗೋವಿನಿಂದ ತಯಾರು ಮಾಡುವ ಗವ್ಯ. ಹಾಲು, ಮೊಸರು, ತುಪ್ಪ ಇದೆಲ್ಲ ಅದು ಮೆಡಿಸಿನ್, ಅದು ಔಷಧ ಅಂತೆ. ನಮ್ಮಲ್ಲಿ ಮೈಲಿಗೆ ಆದರೆ ಪಂಚಗವ್ಯ ತಗೊಳ್ತೇವೆ ನಾವು. ಅದು ಯಾಕೆ ಅಂತಂದರೆ ಅದರಲ್ಲಿ ಔಷಧ ಗುಣಗಳು ಇರ್ತವೆ. ಅದು ಹೇಗೆ ಔಷಧ ಗುಣಗಳು? ಈ ದನ ಕಾಡಲ್ಲಿ ಸಂಚಾರ ಮಾಡ್ತದೆ. ಕಾಡಲ್ಲಿ ಎಲ್ಲ ಸೊಪ್ಪುಗಳನ್ನು ತಿಂತದೆ. ಎಲ್ಲ ವೆಜ್, ನಾನ್ ವೆಜ್ ಅಲ್ಲ, ಎಲ್ಲ ಸೊಪ್ಪನ್ನು ತಿಂತದೆ. ನಮಗೆ ಯಾವ ಸೊಪ್ಪು ತಿನ್ನಬೇಕು, ಯಾವ ಸೊಪ್ಪು ತಿನ್ನಬಾರದು ಗೊತ್ತೇ ಇಲ್ಲ. ನಮಗೆ ತಿನ್ನಬಾರದ ಸೊಪ್ಪು ನಾವು ತಿಂತೇವೆ, ತಿನ್ನಬೇಕಾದ ಸೊಪ್ಪು ತಿನ್ನುವುದಿಲ್ಲ. ಹೊಗೆ ಸೊಪ್ಪು ತಿಂತೇವೆ, ಸೊಪ್ಪು ತಿನ್ನುವುದಿಲ್ಲ ನಾವು. ಆ ದನಕರಗಳು ಒಳ್ಳೆಯ ಸೊಪ್ಪನ್ನು ತಿಂತವೆ. ಅದು ಗೊತ್ತದು, ಇದು ಮೆಡಿಸಿನ್, ಇದನ್ನು ತಿನ್ನಬೇಕು, ತಿಂತದೆ. ಹಾಗಾಗಿ ಔಷಧ ಗುಣಗಳನ್ನು ಒಳಗೊಂಡ ಸೊಪ್ಪುಗಳನ್ನು ತಿಂದು ದನ ಬರ್ತದೆ ಮನೆಗೆ ಬಂದರೆ ರಾತ್ರಿಯಲ್ಲಿ ಅದಕ್ಕೆ ಕೆಲಸ ಏನು ಅಂತಂದರೆ ಅದನ್ನು ಮತ್ತೆ ವಾಪಸ್ ಹೊಟ್ಟೆಯಿಂದ ಹೊರಗೆ ತೆಗೆದು ಹಲ್ಲಲ್ಲಿ ಜಗಿದು ತಿಂತದೆ. ಅದು ಹುಲ್ಲು ಹೋಗ್ತದೆ, ಹಾಲಾಗಿ ಕನ್ವರ್ಟ್ ಆಗ್ತದೆ. ಹುಲ್ಲು ಹಾಲಾಗಿ ಪರಿಣಾಮ ಆಗ್ತದೆ. ಹಾಲಲ್ಲ, ಅದು ದಿವ್ಯ ಮೆಡಿಸಿನ್, ವಿಶಿಷ್ಟವಾದ ಔಷಧ ಅದು. ಹಾಗಾಗಿ ಅದನ್ನು ಕುಡಿದರೆ ಗ್ಯಾಸ್ಟ್ರಿಕ್ ಆಗುವುದಲ್ಲ, ಗ್ಯಾಸ್ಟ್ರಿಕ್ ಪರಿಹಾರ ಆಗಿ ಬಿಡ್ತದೆ. ಹಾಲಿನಲ್ಲಿ ಅಂಥ ಶಕ್ತಿ, ಮೆಡಿಸಿನ್ ಗುಣ ಅದರಲ್ಲಿ ತುಂಬಿಕೊಂಡಿರ್ತದೆ. ಹಾಗಾಗಿ ರಾಜ ಅದನ್ನು ಕಾಡಲ್ಲಿ ತಿರುಗಾಡಲಿಕ್ಕೆ ಬಿಡ್ತಾನೆ. ಕಾಡಲ್ಲಿ ತಿರುಗಾಡಿಕೊಂಡು ಬರ್ತವೆ. ಆದರೆ ಒಂದಿನ ಹಾಲಿಲ್ಲ ಅಂತ ನೋಡ್ತಾನೆ. ಸಿಟ್ಟು ಬಂತು. ಅದನ್ನು ಸಾಕುವ ಗೋಪಾಲಕನಿಗೆ ಹೊಡಿತಾನೆ. ರಂಪಾಟ ನಡೀತದೆ. ಅದು ಏನು ನಡೀತು ಕತೆ ಅಂತ ಒಂದು ಪ್ರಶ್ನೆ ನಮಗೆ. ಅದು ಹಾಲು ಕೊಡಬೇಕಲ್ಲ, ಹುಲ್ಲನ್ನು ತಿಂದರೆ, ಸೊಪ್ಪನ್ನು ತಿಂದರೆ ಹಾಲು ತಯಾರಾಗಬೇಕು. ಅಲ್ಲಿ ಹಾಲಿಲ್ಲ, ಖಾಲಿ ಆಯಿತು. ಅಲ್ಲಿ ಅದು ಯಾಕೆ ಖಾಲಿ ಆಯಿತು? ಯಾರು ಕುಡಿದರು? ಎಲ್ಲಿ ಹೋಯಿತು ಹಾಲು? ಇದೊಂದು ಪ್ರಶ್ನೆಯಾಗಿ ಉಳಿಯಿತು. ಇದನ್ನು ವಿಚಾರ ಮಾಡಬೇಕು. ರಾಣಿ ಗಟ್ಟಿ ಹೆಣ್ಮಗಳವಳು. ಅವಳು ರಾಜನಿಗೆ ಸ್ವಲ್ಪ ದಾಕ್ಷಿಣ್ಯ ಇದ್ದರೂ ರಾಣಿಗೆ ದಾಕ್ಷಿಣ್ಯ ಇಲ್ಲ. ಇದರ ಗುಟ್ಟು ನಾನು ಬಯಲು ಮಾಡಬೇಕು ಅಂತ ದನಕ್ಕೆ ಹೊಡೆದ್ರೆ ಗೊತ್ತಾಗುವುದಿಲ್ಲ, ಕರುವಿಗೆ ಹೊಡೆದ್ರೆ ಗೊತ್ತಾಗುವುದಿಲ್ಲ. ಗೋಪಾಲಕನಿಗೆ ಹೊಡಿಬೇಕು ಅಂತ ಗೋಪಾಲಕನಿಗೆ ಹಗ್ಗದಿಂದ, ಚರ್ಮದ ಹಗ್ಗದಿಂದ ಹೊಡಿತಾಳೆ. ಅವನು ಪೆಟ್ಟುದಿಂದ ಸುಸ್ತಾಗ್ತಾನೆ. ಹಾಲು ಎಲ್ಲಿ ಹೋಯಿತು?
ಹಾಲು ಯಾರು ಕುಡಿದರು? ರಾಣಿಗೆ ಈ ಗೋಪಾಲಕನ ಮೇಲೆ ಸಂಶಯ, ಇವನು ಕುಡಿದ ಮತ್ತಾರು ಕುಡಿತಾರೆ ಅಂತ. ಹಾಗಾಗಿ ಅವನಿಗೆ ಇದು ಒಗಟಾಯಿತು. ಆ ಗೋವನ್ನು ಬೆನ್ನಟ್ಟಿಕೊಂಡು ಬಂದರೆ ಅದರ ರಹಸ್ಯ ಏನು ಅದು ಬಯಲಾಯಿತು. ಅದೇನು ರಹಸ್ಯ ಅಂದರೆ ಆ ದನ ಸಾಮಾನ್ಯ ದನ ಅಲ್ಲ. ಆ ಹಾಲು ಯಾರಿಗೆ ಕೊಟ್ಟಿತು, ಅದು ಎಲ್ಲಿ ಹೋಯಿತು, ಅದರ ಮೂಲ ಏನು? ಪುರಾಣ ತುಂಬ ಸಗತಾಗಿ ಹೇಳಿದೆ. ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಇವತ್ತಿನ ಪ್ರಸಾದವನ್ನು ಪ್ರಯೋಜನ ಮಾಡಿದವರು ಶರತ್ ಕುಮಾರ್ ಮತ್ತು ಅವರ ಕೌಟುಂಬಿಕರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಮ್ಮ ನೀವು ಕೂಡ ಬನ್ನಿ. கணேஷ் இதார கணேஷ் இருக்காங்களா? அப்புறம் செந்தில்நாதன் இருக்காங்களா? செந்தில்நாதன் வந்திருக்காரா? ಗಣೇಶ್ ಅಂತ ಇಡೀ ಕಲಾಮಂಟಪವನ್ನು ನವೀಕರಣ ಮಾಡುವಾಗ ಮುಖ್ಯವಾಗಿ ಪಾತ್ರ ವಹಿಸಿದವರೇ. ಎಲ್ಲ ಅವರಿಗೊಂದು ದೊಡ್ಡ ಕೈ ಚಪ್ಪಾಳ್ತೈತೆ. He voluntarily yesterday he said ನಾನು கொடுக்குறேன் சார், எவ்வளோ கொடுக்கணும் சொல்லுங்க ಅಂತ. He came forward to. செந்தில்நாத் இருக்காரா? செந்தில்நாத் ಇಲ್ವರು 5 ದಿನಗಳ ಅದಕ್ಕೆ ಶಬ್ದಗಳಿಲ್ಲ ವರ್ಣಿಸಲಿಕ್ಕೆ. ಅಷ್ಟರ ಮಟ್ಟಿಗೆ ನಿನ್ನೆ ಅಂತೂ ನಾನು ತುಂಬ ನಿಮ್ಮ 2 ವಿಚಾರಗಳು, ಒಂದು ಅಮಾನಿ ಮಾನದಾಮಾನ್ಯ, ಇನ್ನೊಂದು ಮಾಯಾವಿ ಪರಮಾನಂದಂ ತ್ಯಕ್ತ ವೈಕುಂಠಮುತ್ತಮಂ, ಅದರ ಬಗ್ಗೆ ನಾನು 1 ಗಂಟೆ ಅನುಸಂಧಾನ ಮಾಡ್ತಾ ಇದ್ದೆ ರಾತ್ರಿ. ಅದರ ನಾವು ಸುಮ್ಮನೆ ಒಂದು ವೆಂಕಟೇಶ್ವರ ಸ್ತೋತ್ರ ಹೇಳುವಾಗ ಒಂದು ಮೆಕ್ಯಾನಿಕಲ್ ಆಗಿ ಹೇಳ್ತೇವೆ. ಸ್ನಾನ ಮಾಡ್ಕೊಂಡು ಬಂದು ಜಪಕ್ಕೆ ಮಡಿ ನೀರು ತಗೊಂಡು ಹೋಗುವಾಗ ವೆಂಕಟೇಶ್ವರ ಸ್ತೋತ್ರ ಹೇಳ್ತೇವೆ. ಅದರ ಒಳಗಿರುವ ಅರ್ಥವನ್ನು ನಾವು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ನಿನ್ನೆ ನೀವು ಮಾಡಿದ ಎಕ್ಸ್ಪ್ಲನೇಷನ್ ಉಂಟಲ್ವ, ಅದು ಮನಸ್ಸಿನಲ್ಲಿ ಭದ್ರವಾಗಿ ದೃಢವಾಗಿ ಕೂತಿದೆ. ಅದರಿಂದ 5 ದಿವಸ ಮುಗಿದಿದೆ, ಇನ್ನು 5 ದಿವಸ ಉಂಟು. ನಮಗೆ ಬಹಳ ಬೇಸರ ಆಗ್ತದೆ. ಅಂತಹ ಸ್ವಾಮಿಗಳ ಹತ್ರ ಪ್ರವಚನ ಕೇಳುವಂಥ ಭಾಗ್ಯ ನಮಗೆ ದೊರಕಿದ್ದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಸಾದ ರೆಡಿಯಾಗಿದೆ, ಎಲ್ಲರೂ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ಹೋಗಬೇಕೆಂದು ಪ್ರಾರ್ಥನೆ. ಇವರು ತುಪ್ಪ ವ್ಯಾಪಾರಿಗಳು. ನಮ್ಮ ದೇವಸ್ಥಾನ ಕುಂಭಾಭಿಷೇಕ ಆಗುವಾಗ ಫುಲ್ ತುಪ್ಪ ಸಪ್ಲೈ ಮಾಡಿದೇವರೇ ಅವರು.
ಹಾಗೆ ಈಗ ಕೂಡ ನವರಾತ್ರಿ 9 ದಿನಕ್ಕೆ ಅವರೇ ತುಪ್ಪವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕರ್ನಾಟಕ ಸಂಘದ ಪರವಾಗಿ ವಿಶೇಷ ಧನ್ಯವಾದಗಳು. Before surgery, I got his prasada. And after surgery, today I put it. ಹೌದು ಇವ್ರ ಮೆಡಿಸಿನ್. ಆ್ಯಂಡ್ ಬಿಫೋರ್ ಸರ್ಜರಿ ಐ ಗಾಟ್ ದಿಸ್. ಇದು ಗಂಧ ಸಿಕ್ತು. ಬನ್ನಿ.